ಸಾರ್ವಜನಿಕ ಶಿಕ್ಷಣ ಇಲಾಖೆ ಬೆಂಗಳೂರು ಸಮಗ್ರ ಶಿಕ್ಷಣ ಕರ್ನಾಟಕ ಯೋಜನೆ ಇದರ 2023-24ನೇ ಸಾಲಿನ ಸಾಮಾಜಿಕ ಪರಿಶೋಧನೆ ನಮ್ಮ ಶಾಲೆಯಲ್ಲಿ ಕಳೆದ 2 ದಿವಸ ಮತ್ತು ಇವತ್ತು 3ನೇ ದಿವಸ. ಈ 3ನೇ ದಿವಸದಲ್ಲಿ ಪಾಲಕರ ಮತ್ತು ಪೋಷಕರೊಂದಿಗೆ ಸಭೆ ಈ ಕಾರ್ಯಕ್ರಮದಲ್ಲಿ ನಾವಿದ್ದೇವೆ. ವೇದಿಕೆಯಲ್ಲಿ ಇವತ್ತು ಮುಖ್ಯೋಪಾಧ್ಯಾಯರ ಚಾರ್ಜಲ್ಲಿರುವಂತಹ ವಿದ್ಯಾ ಮೇಡಮ್ ಅವರಿದ್ದಾರೆ. ಹಾಗೆ ಈ ಸಮಗ್ರ ಶಿಕ್ಷಣ ಕರ್ನಾಟಕ ಯೋಜನೆಯ ಮತ್ತು ಪರಿಶೋಧನೆಯ ಬಗ್ಗೆ ಅದರ ತಾಲೂಕು ಕಾರ್ಯಕ್ರಮ ವ್ಯವಸ್ಥಾಪಕರು ಹರೀಶ್ ಜಿ ಅವರಿದ್ದಾರೆ. ಹಾಗೆ ವೇದಿಕೆಯಲ್ಲಿ ನಮ್ಮ STMCಯ ಸದಸ್ಯರು ಶೋಭಾರವರಿದ್ದಾರೆ ಹಾಗೂ ಆಶಾಕರ್ತೆಯವರಾದಂಥ ಪುಷ್ಪರಾವಿದ್ದಾರೆ. ನಿಮ್ಮೆಲ್ಲರನ್ನು ಕೂಡ ಈ ಸಭೆಗೆ ಮೊದಲಾಗಿ ಸ್ವಾಗತ ಕಾರ್ಯಕ್ರಮ ಮಾಡ್ತಾರೆ. ಈ ಕಾರ್ಯಕ್ರಮವನ್ನು ನಾವು ಪ್ರಾರಂಭಿಸ್ತಾ ಇದ್ದೇವೆ. ಮೊದಲಿಗೆ ನಮ್ಮ ಶಾಲೆಯ ವಿದ್ಯಾರ್ಥಿನಿಯರು ನಾಡಗೀತೆಯನ್ನು ಹಾಡಲಿದ್ದಾರೆ. ನಾಡಗೀತೆಯ ಮೂಲಕ ಈ ಕಾರ್ಯಕ್ರಮ ಪ್ರಾರಂಭ. ನಾಟಕ ಒಮ್ಮೆ ಬಂದಿದ್ದೀವಿ. ರಾಷ್ಟ್ರಕವಿ ಕುವೆಂಪುರವರು ಬರೆದ ನಾಡಗೀತೆಯೊಂದಿಗೆ ಕಾರ್ಯಕ್ರಮವನ್ನು ಆರಂಭ ಮಾಡಿದ್ದೇವೆ. ಈ ಕಾರ್ಯಕ್ರಮದ ವೇದಿಕೆಯಿರುವ ಗಣ್ಯರನ್ನು ಹಾಗೂ ನಮ್ಮೆಲ್ಲರನ್ನ ಸ್ವಾಗತ ಮಾಡುತ್ತಿದ್ದಾರೆ ನಮ್ಮ ಶಾಲೆಯ ಸಹಶಿಕ್ಷಕಿ ಮಮತಾ ಕೆ. 2025-24ನೇ ಸಾಲಿನ ಸಾಮಾಜಿಕ ಪರಿಶೋಧನೆಯ ಈ ಪೋಷಕರ ಸಭೆಯ ಅಧ್ಯಕ್ಷ ಸ್ಥಾನವನ್ನು ವಹಿಸಿರುವಂತಹ ತಾಲೂಕು ಕಾರ್ಯಕ್ರಮ ವ್ಯವಸ್ಥಾಪಕರು ಸಾಮಾಜಿಕ ಪರಿಶೋಧನೆ ಮೂಡಬಿದ್ರೆ ತಾಲೂಕು ಇಲ್ಲಿಯವರಾದಂತಹ ಶ್ರೀಯುತ ಹರೀಶ್ ಜಿ ಇವರನ್ನು ನಮ್ಮ ಸಂಸ್ಥೆ ಪರವಾಗಿ ಅತ್ಯಂತ ಪ್ರೀತಿಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ನಮ್ಮ ಶಾಲೆಯ ಪ್ರಭಾರ ಉಪಪ್ರಾಂಶುಪಾಲರಾಗಿರುವಂತಹ ಇವತ್ತಿನ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ಶ್ರೀಮತಿ ವಿದ್ಯಾ ಮೇಡಮ್ ಇವರನ್ನು ಕೂಡ ಅತ್ಯಂತ ಪ್ರೀತಿಯಿಂದ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ.
ನಮ್ಮ SDMC ಸದಸ್ಯರಾದಂತಹ ಶ್ರೀಮತಿ ಪುಷ್ಪ ಹಾಗೂ ಶ್ರೀಮತಿ ಶೋಭಾ ಇವರನ್ನು ಪ್ರೀತಿಯಿಂದ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಗ್ರಾಮ ಸಂಪನ್ಮೂಲ ವ್ಯಕ್ತಿಗಳಾಗಿ ಕಳೆದ 2 ದಿನಗಳಿಂದ ನಮ್ಮಲ್ಲಿ ಸಾಮಾಜಿಕ ಪರಿಶೋಧನೆಯ ತಪಾಸಣೆ ಕಾರ್ಯವನ್ನು ನಡೆಸಿರುವಂತಹ ಶ್ರೀಮತಿ ಸುನೀತಾ ಹಾಗೂ ಕುಮಾರಿ ದೀಕ್ಷಾ ಇವರನ್ನು ಈ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ನಮ್ಮ ಎಲ್ಲ ಶಿಕ್ಷಕ ವರ್ಗದವರನ್ನು ಈ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇವತ್ತಿನ ಕಾರ್ಯಕ್ರಮಕ್ಕೆ ಆಗಮಿಸುವಂತಹ ನಮ್ಮ ಶಾಲೆಯ ಎಲ್ಲ ಪ್ರೀತಿಯ ಪೋಷಕರನ್ನು ಈ ಒಂದು ಕಾರ್ಯಕ್ರಮಕ್ಕೆ ಅತ್ಯಂತ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಮಾತನ್ನು ಮುಗಿಸ್ತಾ ಇದ್ದೇನೆ. ಕಾರ್ಯಕ್ರಮಕ್ಕೆ ನಮ್ಮ SDMCಯ ಸದಸ್ಯರಾದಂತಹ ಶ್ರೀಮತಿ ವಿಶಾಲಾಕ್ಷಿ ಇವರನ್ನು ಕೂಡ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇನೆ. ಎಲ್ಲರನ್ನೂ ಸ್ವಾಗತ ಮಾಡಿದ ಮುಂದಕ್ಕೆ ಹೆಸರು ಕೂಡ ಸ್ವಾಗತವನ್ನು ಮಾಡ್ತಾ ಮುಂದಕ್ಕೆ ಈ ಒಂದು ಸಾಮಾಜಿಕ ಪರಿಶೋಧನೆಯ ಬಗ್ಗೆ ಪ್ರಾಸ್ತಾವಿಕ ಮಾತುಗಳನ್ನು ನಮ್ಮ ತಾಲೂಕು ಕಾರ್ಯಕ್ರಮ ವ್ಯವಸ್ಥಾಪಕರು ಶ್ರೀ ಹರೀಶ್ ಜಿ ಅವರು ನಡೆಸಿಕೊಡಬೇಕಿದ್ದಾರೆ. ಮೊದಲನೇದಾಗಿ ಎಲ್ರಿಗೂ ನಮಸ್ಕಾರ. ಮಧ್ಯಾಹ್ನದ ಏನೇ ಕಾರ್ಯಕ್ರಮ ಇದ್ರೂ ಕೂಡ ಅದು ಬಹಳ ತ್ರಾಸದಾಯಕ ಕಾರ್ಯಕ್ರಮ. ಯಾಕಂದರೆ ಊಟ ಮಾಡಿರ್ತೇವೆ, ಕೂತ್ಕೊಳ್ಳೋದು ತುಂಬ ಕಷ್ಟ ಇರುತ್ತೆ. ಸೊ ಆದರೂ ಈ ಸಭೆಯಲ್ಲಿ ನಾವು ಇವತ್ತು ಸಮಗ್ರ ಶಿಕ್ಷಣ ಕರ್ನಾಟಕ ಯೋಜನೆಯಡಿ ಈ ಸಾಮಾಜಿಕ ಪರಿಶೋಧನಾ ಪೋಷಕರ ಸಭೆಯನ್ನು ಹಮ್ಮಿಕೊಂಡಿದ್ದೇವೆ. ಸೊ ಈ ಒಂದು ಸಭೆಯಲ್ಲಿ ಉಪಸ್ಥಿತರಿರುವಂತಹ ಒಂದು ಶಾಲೆಯ ಗೌರವಾನ್ವಿತ ಪ್ರಿನ್ಸಿಪಲ್ ಅವರೇ, ಅದೇ ರೀತಿ SDMC ಎಲ್ಲ ಸದಸ್ಯರುಗಳೇ ಹಾಗೂ ಇವತ್ತಿನ ಈ ಒಂದು ಪದವಿ ಪೂರ್ವ ಕಾಲೇಜಿನ ಎಲ್ಲ ಶಿಕ್ಷಕ ವೃಂದದವರೇ, ಅದೇ ರೀತಿ ಇವತ್ತಿನ ಈ ಒಂದು ಸಭೆಗೆ ಆಗಮಿಸ್ತಕ್ಕಂಥ ಎಲ್ಲ ಪೋಷಕರೇ. ಬಹುಶಃ ಸರ್ಕಾರದ ಯೋಜನೆಗಳು ಅದು ಫಲಪ್ರದ ಆಗಬೇಕು ಅಂತ ಹೇಳಿದರೆ ಅದರ ಒಂದು ಮೌಲ್ಯಮಾಪನ ನಡೆಯಬೇಕು. ಆ ಮೌಲ್ಯಮಾಪನ ನಡೆದಾಗ ಅಲ್ಲಿ ಏನು ಸಾಧಕ ಬಾಧಕಗಳಿರುತ್ತೆ ಅದರ ಬಗ್ಗೆ ಚರ್ಚೆ ಮಾಡಿಕೊಂಡು ಮುಂದೆ ಅದನ್ನು ಯಾವ ರೀತಿ ಸುಧಾರಣೆ ಮಾಡ್ಕೋಬೇಕನ್ನೋ ಒಂದು ಸ್ಪಷ್ಟವಾದ ನಿಖರವಾದ ಮಾಹಿತಿ ಸರ್ಕಾರಕ್ಕೆ ಸಿಗುತ್ತೆ. ಆ ನಿಟ್ಟಿನಲ್ಲಿ ಮುಂದೆ ಅದನ್ನು ಪರಿಣಾಮಕಾರಿಯಾಗಿ ಆ ಯೋಜನೆಗಳನ್ನು ಮತ್ತು ಪರಿಣಾಮಕಾರಿಯಾಗಿ ಅನುಷ್ಠಾನ ಮಾಡಿಕೊಳ್ಳಿಕ್ಕೆ ಅದಕ್ಕೊಂದು ಅವಕಾಶ ಸಿಕ್ಕ ಹಾಗೆ ಸಾಮಾನ್ಯ ನಿಟ್ಟಿನಲ್ಲಿ ಒಂದು ಸಾಮಾಜಿಕ ಪರಿಶೋಧನಾ ಪ್ರಕ್ರಿಯೆ ರಾಜ್ಯದ ಎಲ್ಲ ಸರ್ಕಾರಿ ಶಾಲೆಗಳಲ್ಲಿ ನಿರಂತರವಾಗಿ ಆಗ್ತಾ ಇದೆ. ಸೊ ನಾವು ಕಳೆದ ಒಂದು ಆರ್ಥಿಕ ವರ್ಷದಲ್ಲಿ ಈ ಶಾಲೆಗಳಿಗೆ ಸಂಬಂಧಪಟ್ಟ ಹಾಗೆ ಈ ಒಂದು ಸಾಮಾಜಿಕ ಪರಿಶೋಧನಾ ಕಾರ್ಯವನ್ನು ಹಮ್ಮಿಕೊಂಡಿದ್ವಿ. ಸೊ ಪ್ರತಿಯೊಂದು ಅಂದರೆ ನಮ್ಮ ಬಂಟ್ವಾಳ ತಾಲೂಕಿಗೆ ಸಂಬಂಧಪಟ್ಟ ಹಾಗೆ 51 ಗ್ರಾಮ ಪಂಚಾಯತ್ಗಳಿವೆ. ಸೊ ಅಲ್ಲಿ ಪ್ರತಿಯೊಂದು ಗ್ರಾಮ ಪಂಚಾಯತ್ ವ್ಯಾಪ್ತಿಗೆ ಸಂಬಂಧಪಟ್ಟ ಹಾಗೆ 2 ಸರ್ಕಾರಿ ಶಾಲೆಗಳನ್ನು ಆಯಾ ಆರ್ಥಿಕ ವರ್ಷದಲ್ಲಿ ಅದನ್ನು ಸಾಮಾಜಿಕ ಪರಿಶೋಧನೆ ನಡೆಸಿ ಸರ್ಕಾರಕ್ಕೆ ವರದಿ ಸಲ್ಲಿಸಬೇಕಿದೆ. ಸೊ ಈ ಒಂದು ನಿಟ್ಟಿನಲ್ಲಿ ಕಳೆದ ವರ್ಷ ನಾವು ಅದನ್ನು ಯಶಸ್ವಿಯಾಗಿ ಮಾಡಿದ್ವಿ. ಸೊ ಈ ಒಂದು ಆರ್ಥಿಕ ವರ್ಷದಲ್ಲಿ 23-24ನೇ ಸಾಲಿಗೆ ಸಂಬಂಧಪಟ್ಟ ಹಾಗೆ ಏನು ಸಮಗ್ರ ಶಿಕ್ಷಣ ಕರ್ನಾಟಕ ಯೋಜನೆಯ ಒಂದು ಸಾಮಾಜಿಕ ಪರಿಶೋಧನಾ ವರದಿಯನ್ನು ಈ ಒಂದು ಪದವಿ ಪೂರ್ವ ಕಾಲೇಜಿನಲ್ಲಿ ಕಳೆದ 3 ದಿನಗಳಿಂದ ನಾವು ನಡೆಸಿದ್ದೇವೆ. ಸೊ ಅದರ ಒಂದು ವರದಿ ಆ ಕರಡು ವರದಿ ಬಗ್ಗೆ ನಿಮಗೆ ಮಂಡನೆ ಆಗುತ್ತೆ. ಸೊ ಅದಕ್ಕಿಂತ ಮುಂಚೆ ಈ ಸಮಗ್ರ ಶಿಕ್ಷಣ ಕರ್ನಾಟಕ ಯೋಜನೆ ಏನು ಅನ್ನೋದ್ರ ಬಗ್ಗೆ ನಿಮಗೆ ಸ್ವಲ್ಪ ಮಾಹಿತಿ. ಅಂದರೆ ಇದು ಹೊಸದಾಗಿ ಜಾರಿಗೆ ಬಂದಂತಹ ಯೋಜನೆ ಅಲ್ಲ. ಈ ಹಿಂದೆ ಇದು ಚಾಲ್ತಿಯಲ್ಲಿ ಇತ್ತು, ಬೇರೆ ಬೇರೆ ಹೆಸರುಗಳಿಂದ ಕರೆಯಲ್ಪಡ್ತಾ ಇತ್ತು. ಸಾಕ್ಷರತಾ ಸಂಪೂರ್ಣ ಸಾಕ್ಷರತಾ ಅಭಿಯಾನ ಮತ್ತು ರಾಷ್ಟ್ರೀಯ ಮಾಧ್ಯಮಿಕ ಸರ್ವಶಿಕ್ಷಾ ಅಭಿಯಾನ, ರಾಷ್ಟ್ರೀಯ ಮಾಧ್ಯಮಿಕ ಶಿಕ್ಷಾ ಅಭಿಯಾನ ಮತ್ತು ಶಿಕ್ಷಕರ ಶಿಕ್ಷಣ. ಸೊ ಈ ಎಲ್ಲ ಹೆಸರುಗಳಿಂದ ಇದನ್ನು ಕರೀತಿದ್ರು. ಸೊ 2018ಕ್ಕೆ ಇದಕ್ಕೆ ಮತ್ತೆ ಇದಕ್ಕೊಂದು ಸಮಗ್ರವಾದ ರೂಪವನ್ನು ಕೊಟ್ಟು ಅದರಲ್ಲಿ ಹಲವಾರು ಶಿಕ್ಷಣ ನೀತಿಗಳನ್ನು ತಂದು ಸೊ ಇದು ಇವತ್ತಿಗೂ ಕೂಡ ಜಾರಿಯಲ್ಲಿರುವಂಥದ್ದು. ಸೊ ಇಲ್ಲಿ ಏನು ಇದರ ಉದ್ದೇಶ ಏನು, ಇದು ಯಾವ ರೀತಿ ಕಾರ್ಯಾಚರಣೆ ಆಗ್ತಾ ಇದೆ ಅಂದರೆ ಸರ್ಕಾರಿ ಶಾಲೆಗಳಲ್ಲಿ ಅಂದರೆ ಇಲ್ಲಿ
ಪ್ರೀ ಸ್ಕೂಲಿಂದ ಹಿಡಿದು ಪದವಿ ಪೂರ್ವ ಶಿಕ್ಷಣವರೆಗೆ ಹಂತದಲ್ಲಿ ಪದವಿ ಪೂರ್ವ ಶಿಕ್ಷಣದವರೆಗೆ ಏನು ಮಕ್ಕಳು ಸರ್ಕಾರಿ ಶಾಲೆಯಲ್ಲಿ ಶಿಕ್ಷಣವನ್ನು ಪಡೀತಾರೆ, ಸೊ ಆ ಮಕ್ಕಳು ಈಗ ಫಲಾನುಭವಿಗಳು. ಇಲ್ಲಿ ಮಕ್ಕಳಿಗೆ ಎಲ್ರಿಗೂ ಸಮಾನವಾದ ಶಿಕ್ಷಣ ಸಿಗಬೇಕು. ಸೊ ಯಾವುದೇ ರೀತಿಯ ತಾರತಮ್ಯವಿಲ್ಲದೆ, ಲಿಂಗ ತಾರತಮ್ಯವಿಲ್ಲದೆ, ಜಾತಿ ಭೇದ ಭಾವ ಇಲ್ಲದೆ ಅವರಿಗೆ ಆ ಶಿಕ್ಷಣ ಸಿಗುವಂತಾಗಬೇಕು. ಮತ್ತೆ ಅವರಿಗೆ ಸಿಗ್ತಾ ಇರುವಂತಹ ಶಿಕ್ಷಣ ಗುಣಮಟ್ಟದಿಂದ ಕೂಡಿರಬೇಕು. ಮತ್ತೆ ಆ ಏನು ಗುಣಮಟ್ಟದಿಂದ ಕೂಡಿದ್ರು ಕೂಡ ಅದು ಮುಂದೆ ಅವರ ವೃತ್ತಿ ಜೀವನಕ್ಕೆ ಆ ಒಂದು ಶಿಕ್ಷಣದ ಹಂತ ಏನಿದೆ ಅದು ವೃತ್ತಿ ಜೀವನಕ್ಕೆ ಅವರಿಗೆ ಸಹಕಾರಿಯಾಗಬೇಕು ಅನ್ನೋ ನಿಟ್ಟಿನಲ್ಲಿ ಅದನ್ನು ವಿನ್ಯಾಸಗೊಳಿಸಿ ಅದನ್ನು ಅನುಷ್ಠಾನ ಮಾಡಲಾಗ್ತಿದೆ. ಸೊ ಈ ರೀತಿ ಪ್ರತಿಯೊಂದು ಹಂತದಲ್ಲೂ ಕೂಡ ಅಂದರೆ ಶಿಕ್ಷಣ ಅದು ಪ್ರಾಥಮಿಕ ಹಂತ ಇರ್ಬೋದು, ಪ್ರೌಢಶಾಲಾ ಶಿಕ್ಷಣದ ಅಂತ ಇರ್ಬೋದು, ಅಥವಾ ಪದವಿ ಪೂರ್ವ ಶಿಕ್ಷಣದ ಅಂತ ಇರ್ಬೋದು. ಸೊ ಎಲ್ಲ ಇದರಲ್ಲಿ ಏನು ಶಿಕ್ಷಣದ ನೀತಿಯನ್ನು ಅಳವಡಿಸ್ಕೊಂಡಿದ್ದಾರೆ. ಇದು ಎಲ್ಲ ಸರ್ಕಾರಿ ಶಾಲೆಗಳಲ್ಲಿ ಎಲ್ರಿಗೂ ಸಿಗುವಂತಾಗಬೇಕು ಅನ್ನೋ ನಿಟ್ಟಿನಲ್ಲಿ ಇದನ್ನು ವಿನ್ಯಾಸಗೊಳಿಸಿರುವಂಥದ್ದು. ಇಲ್ಲಿ ಒಂದು ತಿಳ್ಕೋಬೇಕು, ಇದರ ಅಂತಿಮ ಹಂತ ಅಂತ ಹೇಳಿದ್ರೆ ಯಾರು ನಮ್ಮ ಸರ್ಕಾರಿ ಶಾಲೆಯಲ್ಲಿ ಮಕ್ಕಳು ವಿದ್ಯಾಭ್ಯಾಸವನ್ನು ಪಡೀತಾ ಇದ್ದಾರೆ ಅವರು 12ನೇ ತರಗತಿವರೆಗೆ ವಿದ್ಯಾಭ್ಯಾಸ ಕಲಿತಾರೆ. 12ನೇ ತರಗತಿ ಪಾಸಾಗಿ ಮತ್ತೆ ಹೊರಗಡೆ ಅಂದರೆ ಸ್ಪರ್ಧಾತ್ಮಕ ಜಗತ್ತಿಗೆ ಬರುವಾಗ ಸೊ ಸರ್ಕಾರಿ ಶಾಲೆಯಲ್ಲಿ ಶಿಕ್ಷಣವನ್ನು ಪಡೆದಾಗೆ ಖಾಸಗಿ ಶಾಲೆಗಳಲ್ಲಿ ಕೂಡ ಮಕ್ಕಳು ಶಿಕ್ಷಣವನ್ನು ಪಡೀತಾ ಇದ್ದಾರೆ. ಸೊ ಇಲ್ಲಿ ಒಂದು ವಿಚಾರ ಏನು ಅಂತ ಹೇಳಿದ್ರೆ, ನಮ್ಮ ಸರ್ಕಾರಿ ಶಾಲೆಯಲ್ಲಿ ವಿದ್ಯೆ ಕಲಿತ ಮಕ್ಕಳು ಏನಿದ್ದಾರೆ ಅವರಿಗೂ ಮತ್ತು ಆ ಖಾಸಗಿ ಶಾಲೆಯಲ್ಲಿ ಶಿಕ್ಷಣವನ್ನು ಪಡೆದಂತಹ ಮಕ್ಕಳಿಗೂ ಯಾವುದೇ ರೀತಿಯಲ್ಲಿ ವ್ಯತ್ಯಾಸಗಳು ಕಾಣಬಾರದು. ಸೊ ನಮ್ಮ ಸರ್ಕಾರಿ ಶಾಲೆಯ ಮಕ್ಕಳು ಕೂಡ ಆ ಖಾಸಗಿ ಶಾಲೆಯಲ್ಲಿ ವಿದ್ಯೆ ಕಲಿತ ಮಕ್ಕಳಿಗೆ ಸರಿಸಮಾನರಾಗಿ ನಿಲ್ಲಬೇಕು. ಅವರು ಕೂಡ ಮುಂದೆ ಅವರ ಒಂದು ವೃತ್ತಿ ಜೀವನವನ್ನು ಆಯ್ಕೆ ಮಾಡಿಕೊಳ್ಳೋ ಸಂದರ್ಭದಲ್ಲಿ ಅವರು ಯಾವುದೇ ರೀತಿಯ ಒಂದು ಹಿನ್ನಡೆಯನ್ನು ಅನುಭವಿಸುತ್ತೆ ಅವರು ಕೂಡ ಸಮಾಜದಲ್ಲಿ ಒಂದು ಒಳ್ಳೆಯ ಉದ್ಯೋಗವನ್ನು ಅಲಿಸಿ ಅವರು ಯಾವುದೇ ರೀತಿಯಲ್ಲಿ ಸಮಾಜಕ್ಕೆ ಹೊರೆಯಾಗದೆ ಅವರ ಅವರ ಜೀವನವನ್ನು ಅವರು ಕಂಡುಕೊಳ್ಳುವಂತಾಗಬೇಕು ಎನ್ನುವ ನಿಟ್ಟಿನಲ್ಲಿ ಇದಕ್ಕೆಲ್ಲ ಒಂದು ಅವಕಾಶವನ್ನು ಕಲ್ಪಿಸಿ ಅದನ್ನು ತಳ ಹಂತದಿಂದ ಮೇಲಿನ ಹಂತದವರೆಗೆ ಅದನ್ನು ಈ ಶಿಕ್ಷಣದ ನೀತಿಗಳಲ್ಲಿ ಅಳವಡಿಸಿಕೊಂಡು ಅದನ್ನು ಕಾರ್ಯರೂಪಕ್ಕೆ ತರ್ತಾ ಇದ್ದಾರೆ. ಸೊ ಈ ಒಂದು ಹಂತದಲ್ಲಿ ಏನು ಅವರಿಗೆ ಸಿಗ್ತಿರತಕ್ಕಂತಹ ಶಿಕ್ಷಣದ ಗುಣಮಟ್ಟ ಹೇಗಿದೆ ಮತ್ತು ಮಕ್ಕಳು, ಪೋಷಕರು ಮತ್ತು ಶಿಕ್ಷಕರು ಈ ಮೂವರ ಸಂಬಂಧ ಯಾವ ರೀತಿ ಇದೆ, ಸೊ ಮಕ್ಕಳ ವಿದ್ಯಾಭ್ಯಾಸದ ಬಗ್ಗೆ ಪೋಷಕರಿಗೆ ಎಷ್ಟು ಮಟ್ಟಿಗೆ ಅವರು ಅದನ್ನು ಅನುಭವಗಳನ್ನು ತಿಳ್ಕೊಂಡಿದ್ದಾರೆ, ಇವೆಲ್ಲವನ್ನು ಕೂಲಂಕುಷವಾಗಿ ಪರಿಶೀಲಿಸಿ ಸರ್ಕಾರಕ್ಕೆ ವರದಿಯನ್ನು ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಒಂದು ಸಾಮಾಜಿಕ ಪರಿಶೀಲನಾ ಪತ್ರಿಕೆ ಚಾಲನೆ ಕೊಟ್ಟಿದ್ದಾರೆ. ಸೊ ಇದರ ಹಿನ್ನೆಲೆ ಹೇಳಬೇಕು ಅಂತ ಹೇಳಿದ್ರೆ, ಸರ್ಕಾರ ಈ ಒಂದು ಯೋಜನೆಯ ಸಾಧಕ ಬಾಧಕಗಳನ್ನು ತಿಳ್ಕೋಬೇಕು ಅಂತ ಹೇಳಿ ತೀರ್ಮಾನ ಮಾಡಿ ಇದಕ್ಕೆ ಹಲವಾರು ರೀತಿಯಲ್ಲಿ ಕೆಲಸಗಳನ್ನು ಮಾಡಿದೆ. ಅಂತಿಮವಾಗಿ 138 ಪ್ರಶ್ನಾವಳಿಗಳನ್ನು ತಯಾರು ಮಾಡಿ ನಮ್ಮ 138 ಪ್ರಶ್ನಾವಳಿಗಳನ್ನು ತಯಾರು ಮಾಡಿಕೊಂಡು ಈ ಮಟ್ಟದಲ್ಲಿ ಒಂದು ವರದಿಯನ್ನು ಸಂಬಂಧಪಟ್ಟ ಶಾಲೆಗಳಿಂದ ಬರೆದುಕೊಳ್ಬೇಕು ಅನ್ನೋ ನಿಟ್ಟಿನಲ್ಲಿ ಅದನ್ನು ಒಂದು ಪುಸ್ತಕಗಳನ್ನೆಲ್ಲ ರಚಿಸಿ ಮತ್ತೆ ಮುಂದೆ ಇದನ್ನು ಯಾರು ನಿರ್ವಹಿಸಬೇಕು ಅಂದರೆ ಈ ಸಾಮಾಜಿಕ ಪರಿಶೀಲನಾ ಪ್ರಕ್ರಿಯೆಯನ್ನು ಯಾರು ನಿರ್ವಹಿಸಬೇಕು ಅನ್ನೋ ಒಂದು ಪ್ರಶ್ನೆ ಬಂದಾಗ ಅಂತಿಮವಾಗಿ ನಮ್ಮ ಸಾಮಾಜಿಕ ಪರಿಶೋಧನಾ ನಿರ್ದೇಶನಾಲಯಕ್ಕೆ ಇದೊಂದು ಮಹತ್ವದ ಜವಾಬ್ದಾರಿಯನ್ನು ಕೊಟ್ಟಿದ್ದು. ಸೊ ಆ ಮೂಲಕ ನಾವು ಕಳೆದೊಂದು ಆರ್ಥಿಕ ವರ್ಷದಿಂದ ಸಾಮಾಜಿಕ ಪರಿಶೋಧನಾ ಪ್ರಕ್ರಿಯೆ ಕೂಡ ಏನು ಗ್ರಾಮ ಪಂಚಾಯತ್ನಲ್ಲಿ ಈ ಹಿಂದೆ ನಿರಂತರವಾಗಿ ಸಾಮಾಜಿಕ ಪರಿಶೋಧನಾ ಪ್ರಕ್ರಿಯೆಯನ್ನು ನಡೆಸ್ತಾ ಬರ್ತೀವಿ. ಯಾಕಂದ್ರೆ ಕೇಂದ್ರ ಸರ್ಕಾರದ ಯಾವುದೇ ಒಂದು ಯೋಜನೆಗಳು ಜಾರಿಗೆ ಬಂದರೂ ಅದು ಮುಂದಿನ ಹಂತದಲ್ಲಿ ಸಾಮಾಜಿಕ ಪರಿಶೋಧನೆಗೆ ಒಳಪಡಬೇಕಾಗಿರುವಂಥದ್ದು ಕಡ್ಡಾಯ ನಿಯಮ. ಸೊ ಆ ಒಂದು ನಿಟ್ಟಿನಲ್ಲಿ ಈ ಯೋಜನೆಯನ್ನು ಕೂಡ ಸಾಮಾಜಿಕ ಪರಿಶೋಧನೆ ಒಳಪಡಿಸಬೇಕೆಂಬ ನಿಟ್ಟಿನಲ್ಲಿ ನಮಗೆ ಇದೊಂದು ಮಹತ್ತರವಾದ ಜವಾಬ್ದಾರಿಯನ್ನು ಕೊಟ್ಟಿರೋದ್ರಿಂದ ಸೊ ಕಳೆದೊಂದು ಆರ್ಥಿಕ ವರ್ಷದಿಂದ ಈ ಒಂದು ಪ್ರಕ್ರಿಯೆ ನಡೀತಾ ಇದೆ. ಸೊ ನಮ್ಮ ಶಾಲೆಯಲ್ಲಿ ಕೂಡ ಈ ಒಂದು ಈಗ ಬೆಳವಣಿಗೆ ಕಳೆದ 3 ದಿನಗಳಿಂದ ಆಗಿದೆ. ಸೊ ಇಲ್ಲಿ ಏನು ಅಂತ ಹೇಳಿದ್ರೆ, ನಾವು ಸಾಮಾಜಿಕ ಪರಿಶೋಧನೆ ಬಂದಾಗ ನೇರವಾದ ನಿಷ್ಪಕ್ಷಪಾತವಾದ ವಸ್ತುನಿಷ್ಠ ವರದಿಯನ್ನು ತಯಾರು ಮಾಡುವಂಥ ಒಂದು ಪ್ರಕ್ರಿಯೆಯನ್ನು ಮಾಡ್ತಾ ಬರ್ತೇವೆ. ಅಂದರೆ ನಮಗೆ ಆ 3 ದಿನಗಳಲ್ಲಿ ನಮಗೆ ಏನು ನೇರವಾಗಿ ಕಂಡಿದೆ ಸೊ ಆ ವರದಿಯನ್ನು ದಾಖಲು ಮಾಡ್ಕೊತೀವಿ. ಅದು ಶಾಲೆಗೆ ಸಂಬಂಧಪಟ್ಟದಿರ್ಬೋದು, ಅನುದಾನಗಳ ಬಗ್ಗೆ
ಪರಿಶೀಲನೆ ಮಾಡುತ್ತದೆ. ಯಾಕಂದರೆ ನಾವು ಮಕ್ಕಳ ಕಲಿಕೆ ವಿಚಾರಕ್ಕೆ ಸಂಬಂಧಪಟ್ಟಾಗಿ ತಲೆ ಹಾಕಲ್ಲ. ಯಾಕಂದರೆ ಅದಕ್ಕಾಗಿ ಪ್ರತ್ಯೇಕ ಶಾಲಾ ಹಂತದಲ್ಲಿ ಶಿಕ್ಷಕರು ಅದರ ಒಂದು ಜವಾಬ್ದಾರಿಯನ್ನು ನಿರ್ವಹಿಸ್ತಾರೆ. ಸೊ ಅದನ್ನು ಹೊರತುಪಡಿಸಿ ಏನು ಅವರ ಒಂದು ಬುದ್ಧಿಮತ್ತೆ, ಮಕ್ಕಳ ಒಂದು ಕಾನ್ಫಿಡೆನ್ಸ್ ಲೆವೆಲ್ ಇರ್ಬೋದು, ಅಥವಾ ಅವರಲ್ಲಿ ಆ ಒಂದು ವಿಷಯದ ಬಗ್ಗೆ ಅವರ ಒಂದು ಮಂಡನೆ ಮಾಡುವಂಥ ಒಂದು ಚತುರತೆ ಇರ್ಬೋದು, ಅಥವಾ ಅವರ ಜನರಲ್ ನಾಲೆಜ್ ಯಾವ ಥರ ಇದೆ, IQ ಲೆವೆಲ್ ಯಾವ ಥರ ಇದೆ, ಇವೆಲ್ಲವನ್ನು ನಾವು ಪರಿಶೀಲಿಸಿ ಅದನ್ನು ಕೂಡ ದಾಖಲು ಮಾಡಿಕೊಳ್ತೇವೆ. ಯಾಕಂತೇಳಿದರೆ ಅದನ್ನು ಕೂಡ ಸರ್ಕಾರ ವರದಿ ಕೇಳ್ತಾ ಇದೆ. ಸೊ ಅದು ಬಿಟ್ಟರೆ ಮತ್ತೆ ಮನೆ ಪೋಷಕರ ಮನೆ ಭೇಟಿ ಮಾಡುವಂಥದ್ದು ಅಂದರೆ ಒಟ್ಟಾರೆ ಮಕ್ಕಳ 25% ನಾವು ಮನೆ ಭೇಟಿಯನ್ನು ಕಡ್ಡಾಯವಾಗಿ ಮಾಡಬೇಕಿದೆ. ಆ ಮನೆ ಭೇಟಿ ಮಾಡಿದಾಗ ಆ ಶಾಲೆಗಳಲ್ಲಿ ಶಾಲೆಯ ಆಗುಹೋಗುಗಳ ಬಗ್ಗೆ ಮತ್ತು ಮಕ್ಕಳ ವಿದ್ಯಾಭ್ಯಾಸದ ಬಗ್ಗೆ ಪೋಷಕರಿಗೆ ಎಷ್ಟರ ಮಟ್ಟಿಗೆ ಅವರು ಆ ಎಲ್ಲ ವಿಚಾರಗಳನ್ನು ಮಕ್ಕಳೊಡನೆ ಬೆರೆತು ತಿಳ್ಕೊಳ್ತಾರೆ ಅನ್ನೋದ್ರ ಬಗ್ಗೆ ಕೂಡ ನಾವು ಅದನ್ನು ದಾಖಲಿಸ್ಕೊಳ್ತೇವೆ. ಮತ್ತು ಇಲ್ಲಿ ಮತ್ತೊಂದು ವಿಚಾರ ಅಂದರೆ ಶಿಕ್ಷಕರಿಗೆ ಸಂಬಂಧಪಟ್ಟದ್ದು ಅದನ್ನು ಕೂಡ ದಾಖಲು ಮಾಡಿಕೊಂಡು ಸೊ ಎಲ್ಲ ವರದಿಗಳನ್ನು ಕ್ರೋಢೀಕರಣ ಮಾಡಿಕೊಂಡು ಒಂದು ಕರಡು ವರದಿ ಪ್ರತಿಯನ್ನು ಈ ಒಂದು ಸಭೆಯಲ್ಲಿ ಮಂಡನೆ ಮಾಡುವಂಥ ಪ್ರಯತ್ನ ಮತ್ತೆ ಆಗುತ್ತೆ. ಸೊ ಆ ಕರಡು ವರದಿ ಪ್ರತಿಯಲ್ಲಿ ಅದು ಅಂತಿಮ ವರದಿ ಅಲ್ಲ, ನಾವು ತಯಾರು ಮಾಡಿರುವ ವರದಿ ಅದು ಅಂತಿಮ ಅಲ್ಲ. ಸೊ ಅದರಲ್ಲಿ ತಪ್ಪು ಸರಿ ಇರ್ಬೋದು. ಆ ತಪ್ಪು ಸರಿಗಳ ಬಗ್ಗೆ ಒಂದು ಚರ್ಚೆ ಆಗಬೇಕು. ಚರ್ಚೆ ಆಗಿ ಅಂತಿಮವಾಗಿ ಈ ಒಂದು ಸಭೆ ಅನುಮೋದಿಸಿದ ವರದಿ ಮುಂದೆ ಅದು ಸರ್ಕಾರದ ಹಂತಕ್ಕೆ ಕೈ ಸೇರುತ್ತೆ. ಸೊ ಅಲ್ಲಿ ನಿಮ್ಮ ಸಲಹೆ ಸೂಚನೆಗಳಿರ್ಬೋದು, ಬೇಡಿಕೆಗಳಿರ್ಬೋದು, ಇವೆಲ್ಲವನ್ನು ದಾಖಲಿಸಿಕೊಳ್ಳಲಿಕ್ಕೆ ನಿಮಗೆ ಮುಕ್ತವಾದ ಅವಕಾಶವನ್ನು ಕಲ್ಪಿಸಿಕೊಡ್ತೇವೆ. ಸೊ ಹಾಗಾಗಿ ನಿಮ್ಮಲ್ಲಿ ಏನೇ ಸಮಸ್ಯೆಗಳಿದ್ರು, ಸಲಹೆ ಸೂಚನೆಗಳಿದ್ರು ಕೂಡ ಅದನ್ನು ನೀವು ಮುಕ್ತವಾಗಿ ಒಂದು ಹಂತದಲ್ಲಿ ಈ ಸಭೆಯಲ್ಲಿ ವ್ಯಕ್ತಪಡಿಸಿಕೊಳ್ಳಿ. ಯಾಕಂತ ಹೇಳಿದರೆ ನಿಮ್ಮ ಸಲಹೆ ಸೂಚನೆಗಳಿರ್ಬೋದು, ಅದು ನಿಮ್ಮ ಬೇಡಿಕೆಗಳಿರ್ಬೋದು, ಅವೆಲ್ಲವೂ ಇಲ್ಲಿ ದಾಖಲಾಗುವುದರಿಂದ ಅದು ನೇರವಾಗಿ ಸರ್ಕಾರದ ಹಂತಕ್ಕೆ ಕೈ ಸೇರುತ್ತೆ ವರದಿ. ಸೊ ರಾಜ್ಯದಲ್ಲಿ ಎಲ್ಲ ಜಿಲ್ಲೆಗಳಿಂದ ಇದೇ ರೀತಿಯ ಒಂದು ವರದಿಗಳು ಬಂದಾಗ ಮುಂದೆ ಸರ್ಕಾರಕ್ಕೆ ಒಂದು ತೀರ್ಮಾನ ತೆಗೆದುಕೊಳ್ಳಲಿಕ್ಕೆ ಅದು ಕಾರಣ ಆಗುತ್ತೆ. ಸೊ ಮುಂದೆ ಈ ಒಂದು ಯೋಜನೆಯಲ್ಲಿ ಮಹತ್ತರ ಬದಲಾವಣೆಗಳಾಗಲಿಕ್ಕೆ ಕೂಡ ಅದು ಕಾರಣ ಆಗುತ್ತೆ. ಆ ಬದಲಾದ ನಂತರ ಅದರ ಒಂದು ಏನು ಫಲವನ್ನು ಕೂಡ ನಮ್ಮ ಮುಂದಿನ ಸಾಲಿನಲ್ಲಿ ಬರ್ತಕ್ಕಂಥ ಮಕ್ಕಳು ಅದರ ಒಂದು ಪ್ರಯೋಜನವನ್ನು ಪಡ್ಕೊಳ್ಳಿಕ್ಕೆ ಅವರಿಗೆ ಅನುಕೂಲ ಆಗುತ್ತೆ. ಸೊ ಇದನ್ನೆಲ್ಲವನ್ನು ನಾವು ಗಮನದಲ್ಲಿ ಇಟ್ಕೊಂಡು ಸೊ ಈ ಒಂದು ಸಭೆಯಲ್ಲಿ ಅದ್ರ ಬಗ್ಗೆ ಚರ್ಚೆ ಮಾಡಬೇಕು. ಸೊ ಸಮಗ್ರ ಶಿಕ್ಷಣ ಕರ್ನಾಟಕದ ಬಗ್ಗೆ ನಿಮಗೆ ಹೆಚ್ಚಿನ ಮಾಹಿತಿ ಅಗತ್ಯ ಇಲ್ಲ. ಯಾಕಂತಂದರೆ ನಾನು ಆಗಲೇ ಹೇಳಿದಾಗೆ ಅದು ಯಾವ ರೀತಿ ಪ್ರೀಸ್ಕೂಲಿಂದ ಹಿಡಿದು 12ನೇ ತರಗತಿವರೆಗೆ ಮಕ್ಕಳಿಗೆ ಯಾವ ರೀತಿಯ ಶಿಕ್ಷಣವನ್ನು ಕೊಡಬೇಕು ಅನ್ನೋದ್ರ ಬಗ್ಗೆ ಅದರಲ್ಲಿ ಹೇಳುವಂಥದ್ದು. ಸೊ ಎಲ್ರಿಗೂ ಸರಿಸಮಾನವಾದ ಶಿಕ್ಷಣವನ್ನು ಕೊಡಬೇಕು ಮತ್ತು ಗುಣಮಟ್ಟದ ಶಿಕ್ಷಣವನ್ನು ಕೊಡಬೇಕು. ವೃತ್ತಿಗೆ ಅವರ ವೃತ್ತಿ ಜೀವನಕ್ಕೆ ಸಹಕಾರಿಯಾಗುವಂತಹ ಶಿಕ್ಷಣವನ್ನು ಅವರಿಗೆ ಒದಗಿಸಬೇಕು ಅನ್ನೋ ನಿಟ್ಟಿನಲ್ಲಿ ಅದನ್ನು ರೂಪುರೇಷೆಗೊಳಿಸಿರುವಂಥದ್ದು. ಇನ್ನೊಂದು ವಿಚಾರದಲ್ಲಿ ಹೇಳಬೇಕು ಅಂತ ಹೇಳಿದರೆ ಇಲ್ಲಿ ವಿಕಲಚೇತನರಿಗೂ ಕೂಡ ಅಂದರೆ ಮಕ್ಕಳು ಏನು ಬೆಡ್ ರಿಡನ್ ಇರ್ತಾರೆ, ಅಂಥವರಿಗೂ ಕೂಡ ಅವರಿಗೂ ಕೂಡ ಒಂದು ರೀತಿಯಲ್ಲಿ ಏನು ಅವರಿಗೆ ಸಹಕಾರಿ ಆಗುವಂಥ ಒಂದು ಶಿಕ್ಷಣವನ್ನು ಕೂಡ ಅವರಿಗೆ ನೀಡಲಿಕ್ಕೆ ಅದನ್ನು ಕೂಡ ಇಲ್ಲಿ ಅಳವಡಿಸಿಕೊಂಡು ಅದನ್ನು ಕೂಡ ಈ ಹಂತದಲ್ಲಿ ಮಾಡ್ತಾ ಇದ್ದಾರೆ. ಸೊ ಅಲ್ಲಿ ಕೂಡ ಇದನ್ನು ಉಲ್ಲೇಖ ಮಾಡಿರುವಂಥದ್ದು. ಏನು ವಿಕಲಚೇತನ ಮಕ್ಕಳಿಗೂ ಕೂಡ ಅವರು ಕೂಡ ಶಿಕ್ಷಣದಲ್ಲಿ ವಂಚಿತರಾಗಬಾರ್ದು. ಸೊ ಅವರಿಗೂ ಕೂಡ ವಿಷಯ ತಜ್ಞರಿಂದ ಅವರಿಗಾಗಿ ಅಂಥವರಿಗೆ ಯಾವ ರೀತಿ ಶಿಕ್ಷಣವನ್ನು ಕೊಡಬೇಕು ಎನ್ನುವ ಒಂದು ನುರಿತ ಶಿಕ್ಷಣ ತಜ್ಞರಿಂದ ಅವರಿಗೆ ತರಗತಿಗಳನ್ನು ಕೊಡಲಿಕ್ಕೆ ಕೂಡ ಈ ಒಂದು ಯೋಜನೆಯಲ್ಲಿ ಅವಕಾಶ ಕಲ್ಪಿಸಿಕೊಂಡಿದ್ದಾರೆ. ಸೊ ಹಾಗಾಗಿ ಇವೆಲ್ಲವನ್ನು ಶಾಲಾ ಹಂತದಲ್ಲಿ ಮಾಡ್ಕೊಂಡು ಹೋಗಲಿಕ್ಕೆ ಅವಕಾಶ ಇದೆ. ಸೊ ಇವತ್ತು ನಮಗೆ ನಾನು ಯೋಜನೆ ಬಗ್ಗೆ ನಿಮಗೆ ಎಷ್ಟು ಮಾಹಿತಿ ಬೇಕೋ ಅಷ್ಟು ಹೇಳಿದ್ದೇನೆ. ಅದನ್ನು ಹೊರತುಪಡಿಸಿ ಇದಕ್ಕೆ ಪೂರಕವಾದ ವಿಚಾರಗಳನ್ನು ನಾವು ಸಭೆಗಳಲ್ಲಿ ಜಾಸ್ತಿಯಾಗಿ ಚರ್ಚೆ ಮಾಡ್ತೇವೆ. ಅಂದರೆ ನಿಮ್ಗೆ ಗೊತ್ತಿರ್ಬೋದು, ಈಗ ನಮ್ಮ ಸರ್ಕಾರಿ ಶಾಲೆಗಳಲ್ಲೂ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಸರ್ಕಾರಿ ಶಾಲೆಗಳು ಮುಚ್ಚಲ್ಪಡ್ತಾ ಇದೆ. ಸೊ ಇದಕ್ಕೆ ಕಾರಣಗಳು ಅನೇಕ. ಸೊ ಶಿಕ್ಷಣದಲ್ಲಿ ದೊಡ್ಡ ಮಟ್ಟದ ಒಂದು ಕ್ರಾಂತಿ ಆದರೂ ಕೂಡ ನಮ್ಮವರಿಗೆ ಆ ಶಿಕ್ಷಣ ಬೇಡ. ಸೊ ನಾವು ಬೇರೆ ಕಡೆಗೆ ವಾಲ್ತಾ ಇದ್ದೀವಿ. ಸೊ ಇದರ ಪರಿಣಾಮವಾಗಿ
ಮೊನ್ನೆ ವಾರ್ತಾ ನ್ಯೂಸ್ ಪೇಪರ್ಗಳಲ್ಲಿ ನೀವು ನೋಡಿರ್ಬೋದು 75,000 ಶಾಲೆಗಳನ್ನು ಮುಚ್ಚಲಾಗಿದೆ, ಸರ್ಕಾರಿ ಶಾಲೆಗಳನ್ನು. ಸೊ ಇಡೀ ರಾಜ್ಯದಲ್ಲಿ ಇದು ಬಹಳ ಬೇಜಾರಿನ ಸಂಗತಿ. ಸೊ ಇದಕ್ಕೆಲ್ಲ ಯಾವ ಕಾರಣ ಅಂತ ಹೇಳಿದ್ರೆ ಮತ್ತೆ ಅದು ನಮ್ಮಲ್ಲಿಗೆ ಬಂದು ನಿಲ್ಲುತ್ತೆ, ಅಂದರೆ ಪೋಷಕರು. ಸೊ ಯಾಕೆ ಈ ರೀತಿ ಆಗ್ತದೆ ಅಂತ ಅನ್ನೋ ಒಂದು ಚರ್ಚೆ ನಮ್ಮಲ್ಲಿ ಆಗ್ತಾ ಇಲ್ಲ. ಸೊ ಈ ಬಗ್ಗೆ ಚರ್ಚೆಗಳಾಗಬೇಕು. ಸೊ ಯಾವ ರೀತಿಯಲ್ಲಿ ಅದನ್ನು ಮುಂದಿನ ಹಂತದಲ್ಲಿ ನಾವು ಸರ್ಕಾರಿ ಶಾಲೆಗಳ ಉಳಿವಿಗೆ ಪ್ರಯತ್ನ ಪಡ್ಬೋದು ಅನ್ನೋದ್ರ ಬಗ್ಗೆ ಕೂಡ ಈ ಒಂದು ಸಭೆಯಲ್ಲಿ ಸ್ವಲ್ಪ ಚರ್ಚೆ ಮಾಡಿದರೆ ನಿಮಗೆ ನೀವೇ ಉತ್ತರವನ್ನು ಕಂಡುಕೊಳ್ಳಿಕ್ಕೂ ಕೂಡ ಅವಕಾಶ ಇರುವಂಥದ್ದು. ಸೊ ನಾವು ಕಳೆದ ಬಾರಿ ನಾವು ಹೇಳಿದಾಗೆ 51 ಗ್ರಾಮ ಪಂಚಾಯತ್ನಲ್ಲಿ 2 ಕೂಡ ಶಾಲೆಗಳು, ತುಂಬ ಶಾಲೆಗಳನ್ನು ನಾವು ಅಡ್ಮಿಟ್ ಮಾಡಿದ್ದೇವೆ. ಸೊ ಅದೇ ರೀತಿ ಹೆಚ್ಚಿನ ಕಡೆಗಳಲ್ಲಿ ನಮಗೆ ಬರ್ತಾರಂಥ ಒಂದು ದುಃಖದ ಸಂಗತಿ ಅಂತ ಹೇಳಿದ್ರೆ ವರ್ಷದಿಂದ ವರ್ಷಕ್ಕೆ ಗ್ರಾಮೀಣ ಭಾಗದಲ್ಲಿ ಮಕ್ಕಳ ದಾಖಲಾತಿಯಲ್ಲಿ ಕುಸಿತ ಆಗ್ತಿದೆ. ಸೊ ಇದು ನಮಗೆ ದೊಡ್ಡ ಮಟ್ಟದಲ್ಲಿ ಗೋಚರ ಆಗ್ತಾ ಇದೆ. ಸೊ ಅದು ಯಾವ ಕಾರಣಕ್ಕೆ ಆಗ್ತಿದೆ ಅಂತ ಹೇಳಿ ನಾವು ಚರ್ಚೆ ಮಾಡಬೇಕು. ಸೊ ನಿಮಗೆ ಗೊತ್ತಿದೆ. ಸೊ ಯಾಕೆ ಆ ರೀತಿ ಆಗ್ತಾ ಇದೆ ಹೇಳ್ಬೋದು ಪೋಷಕರು? ಅದೊಂದು ಸಮಸ್ಯೆ. ಬೇಕಾದಷ್ಟು ನಾವು ಹೇಳಿದ್ದೇವೆ, ನನ್ನ ಮಕ್ಕಳು ಫಸ್ಟಿಗೆ ತೆರೆಗೊಳಿಸ್ಕೊಂಡು ಅಲ್ಲಿಯೇ ಇದ್ದೇವೆ, ಇಲ್ಲ ಫಸ್ಟೇ ಅಲ್ಲಿ ಬಿಸಿಲೋದು ಆಫೀಸ್ಗೆ ಹೋಗಿ ಮಾತಾಡಿದ್ದೇವೆ ನೀವು, ಮತ್ತೆ ಹೀಗೆ ಸಹ ಹೇಳಿದ್ದೇವೆ. ಆದರೂ ಅದರಲ್ಲಿ ಬರುವುದಿಲ್ಲ ಸರ್. ಅದು ಯಾಕೆ ಬರುವುದಿಲ್ಲ? ಇನ್ನು ಕಂಟಿನ್ಯೂ ಮಾಡ್ಬೋದಾ ಬಸ್ ಮಕ್ಕಳಿಗೆ? ಅವ್ರು ಹೇಳೋ ಪ್ರಕಾರ ಒಂದು ಸಾರಿಗೆ ವ್ಯವಸ್ಥೆ ಅದು ಇರ್ಬೋದು ಮೇಜರ್ ಆಗಿ. ಮತ್ತೆ ಬೇರೆ ಏನಾದ್ರು ಇದೆಯಾ? ನಾನು ಹೇಳ್ತಾರದು ಅರ್ಥ ಆಗ್ತಿದೆ. ಇದು ಪದವಿ ಪೂರ್ವ ಕಾಲೇಜು ಅಂತ ಹೇಳಿದ್ರೆ ಇದೊಂದು ಸೆಂಟ್ರಲ್ ಪ್ಲೇಸಲ್ಲಿ ಇದೆ. ಸೊ ಇದು ಬಿಟ್ಟು ಏನು ಹೈಸ್ಕೂಲ್ ಪ್ರೈಮರಿ ಇರ್ಬೋದು, ಹೈಸ್ಕೂಲ್ ಇರ್ಬೋದು. ಸೊ ಅಲ್ಲಿ ಮಕ್ಕಳ ದಾಖಲಾತಿ ಕಡಿಮೆ ಆಗ್ತಾ ಇದೆ. ಸೊ ಅದಕ್ಕೆ ಮೇಜರ್ ಕಾರಣ ಏನಿರ್ಬೋದು ಅಂತ ನಿಮ್ಮ ಅನಿಸಿಕೆ? ಅವ್ರು ಈಗ ಮೇಡಮ್ ಹೇಳಿದ್ರು ಅದೊಂದು ಹಂತದಲ್ಲಿ ಅದು ಕೂಡ ಹೌದು. ಇನ್ನೊಂದು ಬೇರೆ ಏನಾದ್ರು ಇದೆಯಾ? ಇಂಗ್ಲಿಷ್ ಮೀಡಿಯಂ. ಓಕೆ. ಸೊ ಅವ್ರು ಹೇಳಿ ಇಂಗ್ಲಿಷ್ ಮೀಡಿಯಂ ಒಪ್ಕೋತೀರಾ? ಪೋಷಕರು ಒಪ್ಕೋತೀರಾ? ಎಲ್ರಿಗೂ ಅವಾಗ ನಮ್ಮ ಮಕ್ಕಳು ಇಂಗ್ಲಿಷ್ ಮೀಡಿಯಮಲ್ಲಿ ಓದಬೇಕು ಅನ್ನೋದು ಒಂದು ಇಚ್ಛೆ ಇರುತ್ತೆ, ಹೌದಾ? ಸೊ ಆ ಇಚ್ಛೆ ಇರೋದು ತಪ್ಪಲ್ಲ, ಬಯಕೆ ಇರೋದು ತಪ್ಪಲ್ಲ. ಆದರೆ ಸೊ ಆ ಇಂಗ್ಲಿಷ್ ಮೀಡಿಯಮು ಮತ್ತು ಕನ್ನಡ ಮೀಡಿಯಂಗೆ ಯಾವ ಥರದ ಒಂದು ಹೋಲಿಕೆಗಳಿದೆ ಅದನ್ನು ನಾವು ಯಾರು ಇದು ಮಾಡ್ತಾ ಇಲ್ಲ, ಅದ್ರ ಬಗ್ಗೆ ಚರ್ಚೆ ಮಾಡ್ತಾ ಇಲ್ಲ ಅಲ್ವಾ? ಸೊ ಇವಾಗ ಇಂಗ್ಲಿಷ್ ಮೀಡಿಯಂ ಹೇಳಿದಾಗ ನಾವು ಅದಕ್ಕೆ ಅಷ್ಟೇ ಹಣವನ್ನು ಮೀಸಲಿಡಬೇಕು, ಡೊನೇಷನ್ ಕೊಡಬೇಕು, ಮತ್ತು ಅವರಿಗೆ ಸಾರಿಗೆ ಕೂಡ ಎಲ್ಲ ಅದರಲ್ಲಿ ಬರುತ್ತೆ. ಆದರೆ ಸರ್ಕಾರಿ ಶಾಲೆಯಲ್ಲಿ ನಾವು ಅದನ್ನೆಲ್ಲ ಕೊಡಬೇಕಾ? ಇಲ್ಲ ಅಲ್ವಾ? ಓಕೆ. ಸೊ ಅದೊಂದು ಕಾರಣ, ಅವ್ರ ಮೇಜರ್ ಕಾರಣ. ಮತ್ತೆ ಬೇರೆ ಏನಾದ್ರು ಇದೆಯಾ? ಓಕೆ. ಇಂಗ್ಲಿಷ್ ಮೀಡಿಯಂ ಅವ್ರು ಹೇಳಿದ್ರು, ಇಂಗ್ಲಿಷ್ ಮೀಡಿಯಂ ತಪ್ಪ ಸರಿಯಾ? ಸೊ ತಪ್ಪಂತ ಮೇಡಮ್ ಹೇಳ್ತಾ ಇದ್ದಾರೆ. ಬಟ್ ಅದು ತಪ್ಪು ಸರಿ ಅದು ನಾವು ನಿಮ್ಮ ವಿವೇಚನೆಗೆ ಬಿಡ್ತೇನೆ, ನಾನು ಸರಿ ತಪ್ಪು ಅಂತ ಹೇಳಲ್ಲ. ಬಟ್ ಏನು ಅದರ ಬಗ್ಗೆ ಈಗ ಇಂಗ್ಲಿಷ್ ಮೀಡಿಯಂ ಮತ್ತು ಸರ್ಕಾರಿ ಶಾಲೆಗಳಿಗೆ ಯಾವ ರೀತಿಯ ಒಂದು ಹೋಲಿಕೆಗಳಿವೆ ಅದನ್ನು ನಾವು ಸ್ವಲ್ಪ ಚರ್ಚೆ ಮಾಡೋಣ. ಈಗ ಸರ್ಕಾರಿ ಶಾಲೆಯಲ್ಲಿ ನಮಗೆ ನಿಮಗೆ ಒಟ್ಟಾರೆಯಾಗಿ ನಿಮಗೆ
ನಿಮಗೆ ನಿಮ್ಮ ಮಕ್ಕಳಿಗೆ ಯಾವ ರೀತಿಯ ಶಿಕ್ಷಣವನ್ನು ನೀವು ಬಯಸ್ತೀರಾ? ಅದು ಇಂಗ್ಲಿಷ್ ಮೀಡಿಯಂ ಇರ್ಬೋದು, ಕನ್ನಡ ಮೀಡಿಯಂ ಇರ್ಬೋದು, ಯಾವ ರೀತಿಯ ಶಿಕ್ಷಣವನ್ನು ನೀವು ಬಯಸ್ತೀರಾ ಹೇಳಿ. ಗುಣಮಟ್ಟದ ಶಿಕ್ಷಣ ಕರೆಕ್ಟ್ ಅಲ್ವಾ? ಸೊ ನಮ್ಮ ಮಕ್ಕಳಿಗೆ ಉತ್ತಮವಾದ ಗುಣಮಟ್ಟದ ಶಿಕ್ಷಣವನ್ನು ಸಿಗ್ಬೇಕು ಅನ್ನೋದು ನಮ್ಮ ನಿರೀಕ್ಷೆ ಇರುತ್ತೆ ಅಲ್ವಾ? ಸೊ ಈಗ ಇಂಗ್ಲಿಷ್ ಮೀಡಿಯಂ ಮತ್ತು ಕನ್ನಡ ಮೀಡಿಯಂ. ಸೊ ಇಂಗ್ಲಿಷ್ ಮೀಡಿಯಂ, ಕನ್ನಡ ಮೀಡಿಯಮಲ್ಲಿ ನಮಗೆ ಶಿಕ್ಷಕರು ಯಾವ ರೀತಿ ಆಯ್ಕೆ ಆಗುತ್ತೆ ಮತ್ತು ಅವರು ಎಷ್ಟರ ಮಟ್ಟಿಗೆ ಪರಿಣತರಿದ್ದಾರೆ ಎನ್ನುವುದರ ಬಗ್ಗೆ ನಾವು ತಿಳ್ಕೊಳ್ಳೋಣ, ಆಯ್ತಾ? ಈಗ ನಮ್ಮ ಸರ್ಕಾರಿ ಶಾಲೆಯಲ್ಲಿ ಶಿಕ್ಷಕರ ಆಯ್ಕೆ ಹೇಗೆ ಆಗುತ್ತೆ ಅಂದರೆ, ಆ ಶಿಕ್ಷಕರ ಆಯ್ಕೆ ಯಾವ ರೀತಿ ಇರುತ್ತೆ ಅಂತ ಹೇಳಿದ್ರೆ, ಅವರ ಶಿಕ್ಷಣಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ತರಬೇತಿಯನ್ನು ಪಡೆದಿರ್ತಾರೆ ಮತ್ತು ಅವರು ಒಂದು ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಪಾಸ್ ಮಾಡಿ ಅವರು ಈ ಒಂದು ಹುದ್ದೆಗೆ ಬಂದಿರ್ತಾರೆ, ಆಯ್ತಾ? ಅವರು ಆ ಹುದ್ದೆಗೆ ಬಂದಿರ್ತಾರೆ ಅಂತ ಹೇಳಿದ್ರೆ ಅವರು ಎಲ್ಲದರಲ್ಲಿ ಪರಿಣತರು. ಉದಾಹರಣೆಯಾಗಿ ಒಂದು ಶಾಲೆಯಲ್ಲಿ ಇವಾಗ PUC ಶಾಲೆಯಲ್ಲಿ ಇರ್ಬೋದು, ತರಗತಿಗಳಲ್ಲಿ ಒಂದು ಮಕ್ಕಳಿಗೆ ಟೀಚಿಂಗ್ ಮಾಡುವುದು ಅಷ್ಟು ಸುಲಭದ ಕೆಲಸ ಅಲ್ಲ. ಆ ಮಕ್ಕಳ ಮನಸ್ಥಿತಿ ಬೇರೆ ಬೇರೆ ಇರುತ್ತೆ. ಈಗ ನೇರವಾಗಿ ಒಂದು ತರಗತಿಗೆ ಶಿಕ್ಷಕರು ಎಂಟ್ರಾಗಿ ಅವರಿಗೆ ನೇರವಾಗಿ ಪಾಠ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಸೊ ಅವರೆಲ್ಲರನ್ನು ಅವರ ಒಂದು ಕಡೆಗೆ ಅವರ ಗಮನವನ್ನು ಒಂದು ಕಡೆಗೆ ಕೇಂದ್ರೀಕರಿಸಿ ಮತ್ತೆ ಅವರ ಒಂದು ಏನು ಪಾಠ ಇದೆ ಅದನ್ನು ಮಾಡಲಿಕ್ಕೆ ಅವರು ತಯಾರು ಮಾಡ್ಕೋಬೇಕು. ಸೊ ಈ ಎಲ್ಲ ಇದನ್ನು ಕಲೆಯನ್ನು ನಮ್ಮ ಸರ್ಕಾರಿ ಶಾಲೆಯ ಶಿಕ್ಷಕರು ಅವರು ಅದರಲ್ಲಿ ಪರಿಣತಿಯನ್ನು ಪಡೆದಂಥವರು ಅವರು ಅದನ್ನು ಸರಿ ಕರೆಕ್ಟಾಗಿ ಮಾಡ್ತಾರೆ. ಅದೇ ಖಾಸಗಿ ಶಾಲೆಗೆ ನೀವು ಹೋಲಿಕೆ ಮಾಡಿದರೆ ಅಲ್ಲಿ ಒಂದು ಡಿಗ್ರಿ ಆದ ಶಿಕ್ಷಕರನ್ನು ಯಾರು ಕನಿಷ್ಠ ಸಂಬಳಕ್ಕೆ ಕೆಲಸ ಮಾಡಲಿಕ್ಕೆ ಸಿದ್ಧರಿದ್ದಾರೋ ಸೊ ಅವರನ್ನು ಆಯ್ಕೆ ಮಾಡಿಕೊಂಡು ಅವರಿಗೆ ಶಿಕ್ಷಕರಾಗಿ ನೇಮಕ ಮಾಡಿಕೊಂಡು ಅವರು ಬಾಳ ಮಾಡುವಂಥ ಪರಿಸ್ಥಿತಿ ಇದೆ. ಸೊ ಇಲ್ಲಿ ಒಂದು ಗಮನದಲ್ಲಿ ಇಟ್ಕೋಬೇಕು. ಮೊದಲನೇದಾಗಿ ಅವರಿಗೆ ಒಂದು ಶಿಕ್ಷಕರ ಶಿಕ್ಷಣ ತರಬೇತಿ ಸಿಕ್ಕಿಲ್ಲ, ಸೊ ಡಿಗ್ರಿ ಪಾಸ್ ಮಾಡಿದ್ದಾರೆ, ಅವರು ಎಷ್ಟರ ಮಟ್ಟಿಗೆ ಒಂದು ಗುಣಮಟ್ಟದ ಶಿಕ್ಷಣವನ್ನು ಮಕ್ಕಳಿಗೆ ಕೊಡ್ತಾರೆ, ಹೌದಾ? ಕೊಡ್ತೀರಾ? ಸೊ ಅವರಿಗೆ ಆ ಒಂದು ಕನಿಷ್ಠ ತರಬೇತಿ ಸಿಕ್ಕಿಲ್ಲ. ಸೊ ಅವರಿಂದ ನಮ್ಮ ಮಕ್ಕಳು ಇಷ್ಟು ಗುಣಮಟ್ಟದ ಶಿಕ್ಷಣವನ್ನು ಮಾಡ್ತಾರೆ, ಟೀಚಿಂಗ್ ಮಾಡ್ತಾರೆ, ಏನು ಪುಸ್ತಕದಲ್ಲಿ ಏನಿದೆ ಅದರಲ್ಲಿ ಯಥಾವತ್ತಾಗಿ ಮಕ್ಕಳಿಗೆ ಹೇಳ್ತಾರೆ. ಸೊ ಅಲ್ಲಿ ಗುಣಮಟ್ಟದ ಕೊರತೆಯನ್ನು ಕಾಣುತ್ತೆ. ಸೊ ಇದು ಒಂದು ಅಂಶ. ಇನ್ನೊಂದು, ಖಾಸಗಿ ಶಾಲೆಯಲ್ಲಿ ಮತ್ತು ಏನು ಸರ್ಕಾರಿ ಶಾಲೆಯಲ್ಲಿ ಮಕ್ಕಳ ಪೇರೆಂಟ್ಸ್ ಮೀಟಿಂಗ್ ಮಾಡ್ತಾರೆ, ಗೊತ್ತಿರಲ್ಲ. ಆ ಪೇರೆಂಟ್ಸ್ ಮೀಟಿಂಗಲ್ಲಿ ಖಾಸಗಿ ಶಾಲೆಯಲ್ಲಿ ಒಂದು ದಿನಾಂಕ ಗೊತ್ತು ಮಾಡಿ ಟೈಮ್ ಫಿಕ್ಸ್ ಮಾಡಿರ್ತಾರೆ. ಸೊ ಆ ಟೈಮಿಗೆ ಅಲ್ಲಿ ಹೋಗಬೇಕು. ಮತ್ತೆ ಹೋದರೆ ಸೊ ಅವ್ರು ಯಾರು ನಿಮಗೆ ಮಕ್ಕಳ ಬಗ್ಗೆ ಫೀಡ್ಬ್ಯಾಕ್ ಕೊಡಲ್ಲ. ಸೊ ನಿಮಗೆ ಸಮರ್ಪಕವಾದ ಮಕ್ಕಳ ಒಂದು ವಿಚಾರವನ್ನು ತಿಳ್ಕೋಬೇಕು ಅಂತ ಹೇಳಿದರೆ ಅಲ್ಲಿ ನಿಮಗೆ ಅನುಕೂಲಕ್ಕಿಂತ ಅನನುಕೂಲಗಳೇ ಜಾಸ್ತಿ ಆಗಿದೆ. ಯಾಕಂತ ಹೇಳಿದರೆ ನೀವು ಟೈಮಿಗೆ ಹೋಗಿಲ್ಲ ಅಲ್ವಾ? ಸೊ ಅದೇ ರೀತಿ ನಮ್ಮ ಸರ್ಕಾರಿ ಶಾಲೆಯಲ್ಲಿ ನೀವು ಶಾಲೆಗೆ ವಿಸಿಟ್ ಮಾಡಿದಾಗ ನಿಮಗೆ ಆ ಥರ ಏನಾದರೂ ಅನುಭವಗಳು ಆಗುತ್ತಾ? ಸೊ ನಿಮ್ಮ ಮಕ್ಕಳ ಬಗ್ಗೆ ಫೀಡ್ಬ್ಯಾಕ್ ಕೊಡ್ತಾರಾ ಇಲ್ಲ? ಕೊಡ್ತಾರಲ್ಲ? ಸೊ ಇದು ಒಂದು. ಇನ್ನೊಂದು, ಕಲಿಕೆಯ ಗುಣಮಟ್ಟ ಅಂತ ಹೇಳಿದರೆ, ಸೊ ಮಕ್ಕಳು ಖಾಸಗಿ ಶಾಲೆ ಮಕ್ಕಳು ಬರೀ ಪುಸ್ತಕದಲ್ಲಿ ಅಂದರೆ ಓದು ಅಷ್ಟಕ್ಕೆ ಮಾತ್ರ ಸೀಮಿತ ಆಗಿರ್ತಾರೆ. ಆದರೆ ನಮ್ಮ ಸರ್ಕಾರಿ ಶಾಲೆಯಲ್ಲಿ ವಿದ್ಯೆ ಕಲಿತ ಮಕ್ಕಳು ಓದಿನಲ್ಲಿ ಮತ್ತು ಜೀವನದ ಒಂದು ಏನು ಮೌಲ್ಯವನ್ನು ತಿಳ್ಕೊಳ್ಳೋದ್ರಲ್ಲಿ ಕೂಡ ಅವರು ಮುಂದಿರ್ತಾರೆ. ಒಪ್ಪಿಗೆ ಇದೆಯಾ? ನೋಡಿದ್ದೀರಲ್ಲ? ಸೊ ಈ ಎಲ್ಲ ವಿಚಾರಗಳನ್ನು ನಾವು ಜಾಸ್ತಿ ತಲೆಗೆ ಹಾಕೊಳ್ಳೋದೇ ಇಲ್ಲ. ನಮಗೆ ಏನು ಸ್ಟೇಟಸ್, ನಮ್ಮ ಪಕ್ಕದ ಮನೆಯವರು ಇಂಗ್ಲೀಷ್ ಮೀಡಿಯಂ ಹೋಗ್ತಾ ಇದ್ದಾರೆ, ನಾವು ಕೂಡ ಕಳಿಸ್ಬೇಕು ನಮ್ಮ ಮಕ್ಕಳನ್ನು. ಸೊ ನಮ್ಮ ಹತ್ರ ಹಣ ಇದೆಯಾ ಇಲ್ವಾ, ಹೇಗಾದರೂ ಮಾಡಿ ಹೊಂದಿಸಿ ಮಕ್ಕಳನ್ನು ಕಳಿಸ್ತೇವೆ. ಸೊ ಅದು ಆಗಬಾರ್ದು. ಸೊ ನಾವು ಹಿಂದೆ ಬೀಳ್ತಾ ಇರೋದು ಈ ಒಂದು ಅಂಶಗಳಲ್ಲಿ. ನಮಗೆ ಗುಣಮಟ್ಟದ ಶಿಕ್ಷಣವನ್ನು ಸಿಗಬೇಕು ಅಂತ ಹೇಳಿದರೆ ನಾವು ಮೊದಲನೇದಾಗಿ ನಮ್ಮ ಗ್ರಾಮೀಣ ಭಾಗದ ವ್ಯಾಪ್ತಿಯಲ್ಲಿ ಸಿಗ್ತಕ್ಕಂಥ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಇರ್ಬೋದು, ಕಿರಿಯ ಪ್ರಾಥಮಿಕ ಶಾಲೆ ಇರ್ಬೋದು, ಅಲ್ಲಿ ಮಕ್ಕಳನ್ನು ದಾಖಲು ಮಾಡಿಕೊಂಡು ಅವರಿಗೆ ಆ ಒಂದು ಗುಣಮಟ್ಟದ ಶಿಕ್ಷಣವನ್ನು ಕೊಡಲಿಕ್ಕೆ ನಾವುಗಳು ಚಿಂತನೆ ಮಾಡಬೇಕು. ಸೊ ನಾವು ಅದನ್ನು ಬಿಟ್ಟು ಬೇರೆ ರೀತಿಯಲ್ಲಿ ಇಂಗ್ಲೀಷ್ ಮೀಡಿಯಂ ಅಂತ ಚಿಂತನೆ ಮಾಡಿದರೆ ನಮ್ಮ ಸರ್ಕಾರಿ ಶಾಲೆಗಳು ನಮಗೆ ಬಹಳ
ಹತ್ತಿರ ಇದ್ರೂ ಕೂಡ ಅದು ಮುಂದೊಂದು ದಿನ ಮುಚ್ಚುವುದಂತೂ ಗ್ಯಾರಂಟಿ. ಸೊ ಇದೇ ರೀತಿ ಈ ಬಾರಿ 75,000 ಶಾಲೆಗಳು ಮುಚ್ಚಲ್ಪಟ್ಟಿವೆ. ಸೊ ಹಾಗಾಗಿ ನಾನು ಪೋಷಕರಲ್ಲಿ ವಿನಂತಿ ಮಾಡಿಕೊಳ್ಳುವುದು ಇಷ್ಟೇ, ನಿಮ್ಮ ಗ್ರಾಮೀಣ ಭಾಗದ ವ್ಯಾಪ್ತಿಯಲ್ಲಿ ಇರುವಂತಹ ಸರ್ಕಾರಿ ಶಾಲೆಗಳನ್ನು ಉಳಿಸಿ ಬೆಳೆಸಿಕೊಂಡು ಹೋಗುವಂಥ ಮಹತ್ತರವಾದ ಜವಾಬ್ದಾರಿ ಅಲ್ಲಿನ ನಿವಾಸಿಗಳಿಗೆ ಇರುವಂಥದ್ದು. ನಾವೀಗ ಬರ್ತೇವೆ, ಬಂದು ನಿಮಗೆ ಆ ಥರ ಮಾಡಿ ಈ ಥರ ಮಾಡಿ ಅಂತ ಹೇಳಿ ಹೋಗ್ತೇವೆ, ಆದರೆ ಅದನ್ನು ಪಾಲನೆ ಮಾಡಬೇಕಾದವರು ಅಂತಿಮವಾಗಿ ಅಲ್ಲಿಯ ಏನು ನಿವಾಸಿಗಳು ಅಥವಾ ಶಾಲೆಯ ಮಕ್ಕಳನ್ನು ಓದಿಸುವಂಥ ಪೋಷಕರು. ಸೊ ಹಾಗಾಗಿ ಆಯ್ಕೆ ಯಾವುದು ನಾನು ಇದು ಮಾಡಿ ಅದು ಮಾಡಿ ಅಂತ ಹೇಳಲ್ಲ, ಆಯ್ಕೆ ಮತ್ತೊಮ್ಮೆ ನಿಮಗೆ ಅಲ್ಲಿ ಬಿಟ್ಬಿಡ್ತೇನೆ. ಸೊ ಇದು ಒಂದು. ಸೊ ಬೇರೆ ಬೇರೆ ಈಗ ಮಕ್ಕಳ ಬಗ್ಗೆ ಹೇಳಬೇಕು ಅಂತ ಹೇಳಿದರೆ, ಇಲ್ಲಿ ಮಕ್ಕಳು ಎಷ್ಟು ಪೋಷಕರ ಮಕ್ಕಳು ಮೊಬೈಲ್ ಬಳಕೆ ಮಾಡ್ತಾ ಇದ್ದಾರೆ. ಮೊಬೈಲ್ ಬಳಕೆ ಮಾಡುವಂಥ ಮಕ್ಕಳು ಎಲ್ಲರೂ ಮಾಡ್ತಾರೆ. ನೀವು ಕೈಯಲ್ಲಿ ನೋಡಾಗ ನನಗೆ ಗೊತ್ತಾಗ್ತದೆ, ಎಲ್ಲರೂ ಮಾಡ್ತಾ ಇದ್ದಾರೆ. ಮೊಬೈಲ್ ಬಳಕೆ ಒಳ್ಳೆಯದು, ನಾನು ತಪ್ಪು ಅಂತ ಹೇಳ್ತಾರೆ. ಬಟ್ ಸೊ ಮಕ್ಕಳಿಗೆ ಅವರು ಪ್ರೌಢಶಾಲಾ ಹಂತಕ್ಕೆ ಬರುವಾಗ ತಿಳ್ಕೊಳ್ಳಿಕ್ಕೆ ತುಂಬ ವಿಷಯಗಳಿರುತ್ತೆ. ಸೊ ಅದನ್ನು ತಿಳ್ಕೊಳ್ಳಿಕ್ಕೆ ಮೊಬೈಲ್ ಬಹಳಷ್ಟು ಮುಖ್ಯವಾದ ಸಾಧನ. ಆದರೆ ಅಷ್ಟೇ ಒಂದು ಕೆಟ್ಟ ವಿಚಾರಗಳನ್ನು ತಿಳ್ಕೊಳ್ಳಿಕ್ಕೆ ಕೂಡ ಅದರಲ್ಲಿ ಅವಕಾಶ ಇದೆ. ಸೊ ಇದನ್ನು ಪೋಷಕರಾದ ನೀವು ಗಮನದಲ್ಲಿ ಇಟ್ಕೊಂಡು ಮಕ್ಕಳು ಎಷ್ಟರ ಮಟ್ಟಿಗೆ ಆ ಮೊಬೈಲ್ಗಳನ್ನು ಬಳಕೆ ಮಾಡಬೇಕು ಅನ್ನೋದನ್ನು ನೀವು ತೀರ್ಮಾನ ಮಾಡಬೇಕು. ಸೊ ಒಳ್ಳೆಯ ವಿಚಾರಗಳಿಗೆ ಅಂತ ಹೇಳಿದ್ರೆ ಅದಕ್ಕೆ ನಿಮ್ಮ ಒಪ್ಪಿಗೆ ಅಂತೂ ಖಂಡಿತ ಇದ್ದೇ ಇರುತ್ತೆ. ಆದರೆ ಆ ಮಕ್ಕಳು ಮೊಬೈಲ್ ಬಳಕೆ ಮಾಡುವಂಥ ಸಂದರ್ಭದಲ್ಲಿ ನಿಮ್ಮ ಒಂದು ಕಣ್ಗಾವುದು ಬಹಳ ಮುಖ್ಯ. ಸೊ ನಿಮ್ಮ ಎದುರಿನಲ್ಲಿ ಆ ಮೊಬೈಲ್ ಬಳಕೆ ಇದ್ದರೆ ಉತ್ತಮ. ನೀವು ಮೊಬೈಲ್ ಕೊಟ್ಟು ಮಕ್ಕಳು ಬೇರೆ ರೂಮಿಗೆ ಹೋಗಿ ಅವರು ಅಲ್ಲಿ ಮೊಬೈಲ್ ಯೂಸ್ ಮಾಡ್ತಾ ಇದ್ದಾರೆ ಅಂತ ಹೇಳಿದರೆ ಅದು ಬಹಳ ತಪ್ಪಿದೆ. ಸೊ ನೀವು ನಿಮ್ಮ ಅಂದರೆ ನಿಮ್ಮ ಎದುರಿನಲ್ಲಿ ಅವರು ಅಂದರೆ ನಿಮಗೆ ಪ್ರತಿಯೊಂದು ಅವರ ಒಂದು ಚಲನವಲನಗಳನ್ನು ಭಾಳ ಹತ್ತಿರದಿಂದ ನೀವು ನೋಡ್ತಾ ಇರಬೇಕು. ಸೊ ಯಾಕೆ ಮಗು ಯೂಸ್ ಮಾಡ್ತಾ ಇದ್ದಾನೆ, ಸೊ ಇದರಿಂದ ಏನು ತಿಳ್ಕೊತಿದ್ದಾನೆ ಅನ್ನೋದ್ರ ಬಗ್ಗೆ ಕೂಡ ನಿಮಗೆ ಒಂದು ಅರಿವಿರಬೇಕು. ಆವಾಗ ಅದು ಯಾವುದೇ ರೀತಿಯ ಸಮಸ್ಯೆಗಳಾಗಲ್ಲ. ಸೊ ಇಲ್ಲದೆ ಹೋದರೆ ಸೊ ಅದರಲ್ಲಿ ತುಂಬಾ ಬೇಕಾದ ಬೆಳೆದ ವಿಚಾರಗಳು ಕೂಡ ತುಂಬಾ ಇರುತ್ತೆ. ಸೊ ಜಸ್ಟ್ ಸ್ಕ್ರೋಲ್ ಮಾಡ್ತಾ ಹೋದಾಗೆ ಇಲ್ಲಿ ಬೇರೆ ಬೇರೆ ವಿಷಯಗಳು ಬರುತ್ತೆ. ಮೊದಲಾಗಿ ಮಕ್ಕಳ ಕ್ಯೂರಿಯಾಸಿಟಿಯಲ್ಲಿ ಅದನ್ನು ಓಪನ್ ಮಾಡ್ತಾರೆ, ಯಾವುದೊಂದು ವಿಡಿಯೋಸ್ ಇರ್ಬೋದು. ಮತ್ತೆ ಅದು ನಿರಂತರವಾಗಿ ಅದನ್ನು ಬಳಕೆ ಮಾಡೋದ್ರಿಂದ ಅವರಿಗೊಂದು ಚಟವಾಗಿ ಪರಿಣಮಿಸುತ್ತೆ. ಅಥವಾ ಮೊಬೈಲ್ ಗೇಮಿಂಗ್ ಬಗ್ಗೆ, ಸೊ ಗೇಮಿಂಗ್ಗಳು ಕೂಡ ಹಾಗೆ ಮೊದಲು ಅವರಿಗೆ ಒಂದು ಹವ್ಯಾಸವಾಗಿ ಅದನ್ನು ಆಡ್ತಾರೆ, ಮತ್ತು ಅದೇ ಒಂದು ಅವರಿಗೆ ಗೀಳಾಗಿ ಪರಿಣಮಿಸುತ್ತೆ. ಸೊ ಮತ್ತೆ ಮುಂದಿನ ಹಂತದಲ್ಲಿ ನೀವು ಮಕ್ಕಳಿಂದ ಮೊಬೈಲನ್ನು ಬೇರ್ಪಡಿಸಬೇಕು ಅಂತ ಹೇಳಿದರೆ ಅದು ತುಂಬ ತ್ರಾಸದಾಯಕ ವಿಚಾರ. ಸೊ ಅದರಿಂದ ಎಷ್ಟೋ ಅವರೆಲ್ಲ ಆಗಿರೋದನ್ನು ನೀವು ಕೂಡ ನೋಡಿರ್ತೀವಿ. ಮೊಬೈಲ್ ಕೊಡೋದಕ್ಕೆ ಏನೇನೋ ಮಾಡ್ಕೊಳ್ತಾರೆ ಮಕ್ಕಳು ಈಗಿನ ಹಂತದಲ್ಲಿ. ಸೊ ಅದಕ್ಕೆಲ್ಲ ಮೂಲ ಕಾರಣ ಪೋಷಕರು. ಸೊ ಹಾಗಾಗಿ ಮೊಬೈಲ್ ಬಳಕೆಯನ್ನು ಕೂಡ ಅವರಿಗೆ ರೀತಿಯಲ್ಲಿ ಇರುವಂಥ ಒಂದು ಜವಾಬ್ದಾರಿ ಕೂಡ ನಿಮ್ಮಲ್ಲಿ ಇರುವಂಥದ್ದು. ಮತ್ತು ಇನ್ನೊಂದು ವಿಚಾರ ಅಂತ ಹೇಳಿದರೆ, ಇವಾಗ ಈಗಿನ ಯಾಂತ್ರಿಕ ಬದುಕಿನಲ್ಲಿ ನಾವು ಮಕ್ಕಳಿಗೆ ಸಮಯ ಕೊಡ್ತಾ ಇಲ್ಲ. ಸೊ ಯಾಕೆ ಕೊಡ್ತಾ ಇಲ್ಲ ಅಂತ ಹೇಳಿದರೆ, ನಮಗೆ ಒಂದು ಯಾಂತ್ರಿಕ ಬದುಕು. ಸೊ ಬೆಳಿಗ್ಗೆ ಹೇಳಿದ್ರು ಆಯಿತು, ಊಟ ಮಾಡಿ ನಮ್ಮ ಕೆಲಸಕ್ಕೆ ಹೋಯಿತು, ಸಂಜೆ ಬಂದು ತಿರ್ಗಾ ನಿಮ್ಮದು ಆ್ಯಸ್ ಯೂಶುವಲ್ ಏನು ರೊಟೀನ್ ಇದೆ ಅದನ್ನು ಮಾಡ್ಕೊತೀರಾ. ಈ ಒಂದು ಹಂತದಲ್ಲಿ ಮಕ್ಕಳು ಏನು ಅವರಷ್ಟಕ್ಕೆ ಅವ್ರು ಬರ್ತಾರೆ, ಓದಿದ್ರಾಯ್ತು, ಅವರು ಏನು ಕೆಲಸ ಮಾಡಿಕೊಂಡು ಬರೋ ದಿವಸ ಎದ್ದು ಹೋಗ್ತಾರೆ. ಸೊ ಇದೇ ಯಾಂತ್ರಿಕ ಬದುಕು ಅಂತ ಹೇಳಿದರೆ ಅದು ಯಥಾವತ್ತಾಗಿ ಚಾಲನೆಯಲ್ಲಿರುವಂಥದ್ದು. ಸೊ ಆ ಥರ ಆದಾಗ ಸೊ ನಿಮ್ಮ ಮತ್ತು ಮಕ್ಕಳ ಬಾಂಡಿಂಗಲ್ಲಿ ಸ್ವಲ್ಪ ಹಿನ್ನಡೆ ಆಗುತ್ತೆ. ಸೊ ಹಾಗಾಗಿ ನೀವು ಎಷ್ಟೇ ಒಂದು ಬ್ಯುಸಿ ಇದನ್ನು ಲೀಡ್ ಮಾಡ್ತಾ ಇದ್ರು ಕೂಡ ಒಂದು 5 ಅಥವಾ 10 ನಿಮಿಷ ಮಕ್ಕಳಿಗೆ ಸ್ಪೆಂಡ್ ಮಾಡಿ. ಅವಾಗ ಏನಾಗುತ್ತೆ, ಸೊ ನಿಮಗೂ ಒಂದು ಶಾಲೆಯಲ್ಲಿ ಆಗ್ತಿದೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳಿಕ್ಕೆ ಒಂದು ಅವಕಾಶ ಸಿಕ್ಕಾಗುತ್ತೆ. ಸೊ ಮಕ್ಕಳಿಗೂ ಕೂಡ ನಮ್ಮ ಪೋಷಕರು ಅವರು ಕೇರ್ ಮಾಡ್ತಾ ಇದ್ದಾರೆ, ಅವರಲ್ಲೂ ಕೂಡ ಒಂದು ಒಳ್ಳೆಯ ಭಾವನೆ ಬರುತ್ತೆ. ಆ ಭಾವನೆ ಬಂದಾಗ ಏನಾಗುತ್ತೆ, ಅವರಿಗೆ ಕಲಿಕೆಯಲ್ಲಿ ಅವರನ್ನು ತೊಡಗಿಸ್ಕೊಳ್ಳಿಕ್ಕೆ ಅವರಿಗೆ ಅನುಕೂಲ ಆಗುತ್ತೆ. ಸೊ ಆ ಕಲಿಕೆಯಲ್ಲಿ ತೊಡಗಿಸ್ಕೊಂಡಾಗ ಅಂತಿಮವಾಗಿ ಏನಾಗುತ್ತೆ, ಆ ಮಕ್ಕಳ ಫಲಿತಾಂಶದಲ್ಲಿ ಅದು ವಾಪಸ್ ಬರುತ್ತೆ. ಬಂದಾಗ ಮತ್ತೆ ಅದು ನಿಮಗೆ ಖುಷಿದಾಯಕ ವಿಚಾರ. ಸೊ ಈ ಎಲ್ಲ ವಿಚಾರಗಳಲ್ಲಿ ಒಂದಕ್ಕೊಂದು ಅದು ಪೂರಕವಾಗಿರುವಂತಹ ಅಂಶಗಳು. ಸೊ ನಿಮಗೆ ಮುಖ್ಯವಾಗಿ ಮಕ್ಕಳಲ್ಲಿ ಇವಾಗ ಪ್ರೌಢಶಾಲಾ ಹಂತದಲ್ಲಿ ಇರ್ಬೋದು ಅಥವಾ ಪ್ರೌಢಶಾಲಾ ಹಂತದಲ್ಲಿ ಮುಖ್ಯವಾಗಿ ಮಕ್ಕಳಲ್ಲಿ ಗಣನೀಯವಾದ ಒಂದು ಬದಲಾವಣೆಗಳಾಗುತ್ತೆ. ಸೊ ಅವರಿಗೆ ಈ ಹಂತದಲ್ಲಿ ಅವರಿಗೆ ಹಲವಾರು ಆಸಕ್ತಿಗಳು ಬೆಳ್ಕೊಳ್ತವೆ.
ಸೊ ಮಕ್ಕಳನ್ನು ಬಹಳಷ್ಟು ಹತ್ತಿರದಿಂದ ನೀವು ಗಮನಿಸುವಾಗ ಮನೆಯಲ್ಲಿ ಮಕ್ಕಳ ಪೋಷಕರು. ಸೊ ಮಕ್ಕಳಲ್ಲಿ ಏನೇ ಬದಲಾವಣೆ ಆದರೂ ಬಹಳಷ್ಟು ಹತ್ತಿರದಿಂದ ಅದನ್ನು ಗಮನಿಸಿ ಆ ಒಂದು ಬದಲಾವಣೆಯನ್ನು ಮುಂದೆ ನೀವು ಶಾಲಾ ಹಂತದಲ್ಲಿ ಶಾಲಾ ಶಿಕ್ಷಕರಲ್ಲಿ ಅದನ್ನು ಆ ವಿಚಾರವನ್ನು ಚರ್ಚೆ ಮಾಡಬೇಕು. ಅವಾಗ ಏನಾಗುತ್ತೆ, ಶಾಲಾ ಹಂತದಲ್ಲಿ ಶಿಕ್ಷಕರು ಆ ಮಗುವಿನ ಒಂದು ವಿಶೇಷ ಅಭಿರುಚಿ ಅಥವಾ ಅವನಲ್ಲಿ ವಿಶೇಷ ಆಸಕ್ತಿಗೆ ಯಾವ ರೀತಿ ಅವರು ಸಹಕಾರವನ್ನು ಕೊಡಬೇಕು ಅನ್ನೋದ್ರ ಬಗ್ಗೆ ಅವರಿಗೆ ಒಂದು ತೀರ್ಮಾನಕ್ಕೆ ಬರಲಿಕ್ಕಾಗುತ್ತೆ. ಸೊ ಮುಂದೆ ಇದೇ ಥರ ಅವನಿಗೆ ಒಂದು ಒಳ್ಳೆಯ ಉತ್ತೇಜನ ಸಿಕ್ಕಾಗ ಮುಂದೆ ಅವನ ವೃತ್ತಿ ಜೀವನಕ್ಕೆ ಅದು ಬಹಳಷ್ಟು ಉಪಕಾರವಾಗಿ ಅದು ಪರಿಣಾಮಕಾರಿಯಾಗಿ ಅವನಿಗೆ ಸಹಕಾರಿಯಾಗುತ್ತೆ. ಸೊ ಎಲ್ಲದರ ಬಾಂಡಿಂಗ್ ಇದೆಯಲ್ಲ, ಮಕ್ಕಳು, ಪೋಷಕರು, ಶಿಕ್ಷಕರು, ಸೊ ಈ ಮೂವರ ಒಂದು ಬಾಂಡಿಂಗ್ ಚೆನ್ನಾಗಿದ್ರೆ ಅದು ಮಕ್ಕಳ ಒಂದು ಫಲಿತಾಂಶದಲ್ಲಿ ಖಂಡಿತ ಅದು ವ್ಯಕ್ತವಾಗುತ್ತೆ. ಇನ್ನೊಂದು ವಿಚಾರ ಏನು ಅಂತ ಹೇಳಿದ್ರೆ, ಈ ಸರ್ಕಾರ ಈ ಒಂದು ಸಾಮಾಜಿಕ ಪರಿಷತ್ತಿನ ಬಗ್ಗೆ ನಮಗೆ ಒಂದು 138 ಪ್ರಶ್ನಾವಳಿಗಳನ್ನು ಕೊಡ್ತಾ ಇದೆ. ಸೊ ಅದರಲ್ಲಿ ಮುಖ್ಯವಾಗಿ ಮಕ್ಕಳ ಲೈಂಗಿಕ ಶಿಕ್ಷಣದ ಬಗ್ಗೆ ಕೂಡ ಅಲ್ಲಿ ಮುಕ್ತವಾಗಿ ಮಾಹಿತಿಗಳನ್ನು ಕೇಳ್ತಾರೆ. ಸೊ ಅಲ್ಲಿ ಏನು ಹೇಳ್ತಾರೆ ಅಂತ ಹೇಳಿದ್ರೆ, ಸೊ ಮಕ್ಕಳ ಗುಡ್ ಟಚ್ ಮತ್ತು ಬ್ಯಾಡ್ ಟಚ್ ಬಗ್ಗೆ ಅಲ್ಲಿ ಕ್ವಶನ್ಗಳಿವೆ. ಸೊ ಅದನ್ನು ಕೂಡ ಸರ್ಕಾರ ತಿಳ್ಕೊಳ್ಳಿಕ್ಕೆ ಬಯಸುತ್ತೆ. ಮಕ್ಕಳ ಪೋಷಕರಿಗೆ ಇದರ ಬಗ್ಗೆ ಎಷ್ಟು ಮಟ್ಟಿಗೆ ಮಾಹಿತಿ ಇದೆ ಅಂತ. ಪೋಷಕರಿಗೆ ಎಷ್ಟು ಬಗ್ಗೆ ಮಾಹಿತಿ ಇದೆ ಗುಡ್ ಟಚ್ ಮತ್ತು ಬ್ಯಾಡ್ ಟಚ್ ಬಗ್ಗೆ ಗೊತ್ತಾಯ್ತಾ? ನಾನು ಹೇಳ್ತಾ ಇರೋದು ಸ್ಪೀಡ್ ಆಗ್ತಿದೆಯಾ ಮಾತಾಡೋದು? ಗುಡ್ ಟಚ್ ಬ್ಯಾಡ್ ಟಚ್ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಕೇಳಿದ್ದೀರಾ? ವರ್ಡ್ ಕೇಳಿದ್ದೀರಾ? ಸ್ಪರ್ಶ ಜ್ಞಾನ, ಸೇಫ್ ಟಚ್ ಮತ್ತು ಅನ್ಸೇಫ್ ಟಚ್ ಬಗ್ಗೆ ಆಶಾ ಕಾರ್ಯಕರ್ತರಿಗೆ ಅದರ ಬಗ್ಗೆ ಮಾಹಿತಿ ಇದೆ. ಶಾಲೆಯಲ್ಲಿ ಹೇಳಿರೋ ಬಗ್ಗೆ ಮಕ್ಕಳು ಏನಾದರೂ ನಿಮ್ಮ ಜೊತೆ ಹಂಚ್ಕೊಂಡಿದ್ದಾರ ವಿಚಾರಗಳನ್ನು? ಸೊ ಶಾಲೆಯಲ್ಲಿ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಪೋಷಕರು ಮಾತಾಡಬೇಕು. ಮಕ್ಕಳು ನಿಮ್ಮ ಜೊತೆ ಏನಾದ್ರು ಹಂಚ್ಕೊಂಡಿದ್ದಾರಾ? ಸೊ ಪೋಷಕರು ಯಾರು ಮಾತಾಡ್ತಾ ಇಲ್ಲ. ಓಕೆ, ಸ್ಪರ್ಶ ಜ್ಞಾನ ಅಂತ ಹೇಳಿದ್ರೆ ಮಕ್ಕಳನ್ನು ಟಚ್ ಮಾಡುವ ರೀತಿ, ಅದರಲ್ಲಿ ಗುಡ್ ಟಚ್ ಇರುತ್ತೆ, ಬ್ಯಾಡ್ ಟಚ್ ಇರುತ್ತೆ. ಸೊ ಅದರ ಬಗ್ಗೆ ಕೂಡ ಸರ್ಕಾರ ಮಾಹಿತಿ ಕೇಳುತ್ತೆ. ಅಂದರೆ ಮಕ್ಕಳಿಗೆ, ನಿಮಗೆ ಈಗಿನ ಕಾಲದ ಮಕ್ಕಳಿಗೆ ತುಂಬಾ ಫಾಸ್ಟಾಗಿ ಮೆಚುರಿಟಿಗೆ ಬರ್ತಾರೆ. ಸೊ ಅವರಿಗೆ ಕಾಲಕ್ಕೆ ಈ ಲೈಂಗಿಕ ಜ್ಞಾನದ ಬಗ್ಗೆ ಏನು ಮಾಹಿತಿಗಳು ಸಿಗಬೇಕು ಅದು ಸಿಗಲೇಬೇಕು. ಸಿಗದೆ ಹೋದರೆ ಮಕ್ಕಳಿಗೆ ಒಂದು ರೀತಿಯ ಪ್ಯಾನಿಕ್ ಆಗುತ್ತೆ, ಅವರಲ್ಲಿ ಏನಾದರೂ ಬದಲಾವಣೆಗಳು ಆಯಿತು ಅಂತ ಹೇಳಿದ್ರೆ. ಸೊ ಈ ಎಲ್ಲ ಮಾಹಿತಿಗಳನ್ನು ಯಾರು ಕೊಡಬೇಕು ಅಂತ ಹೇಳಿದ್ರೆ ಮಕ್ಕಳ ಪೋಷಕರು ಕೊಡಲೇಬೇಕು. ಶಾಲೆಯಲ್ಲಿ ಇದಕ್ಕಾಗಿ ತರಗತಿಗಳನ್ನು ಮಾಡಬೇಕು ಅಂತ ಈ ಒಂದು ಸಮಗ್ರ ಶಿಕ್ಷಣ ಕರ್ನಾಟಕ ಯೋಜನೆಯಲ್ಲಿ ಅದನ್ನು ಕೇಳಿದ್ದಾರೆ. ಸೊ ಆ ರೀತಿಯಲ್ಲಿ ಅದನ್ನು ಹೇಳಬೇಕಾಗುತ್ತೆ. ಮತ್ತು ಪೋಷಕರು ಮುಂದೆ ಹೋಗಿ ಅವರು ಕೂಡ ತಮ್ಮ ಮಕ್ಕಳಿಗೆ ಯಾವ ಮಾಹಿತಿಯನ್ನು ಎಷ್ಟರ ಮಟ್ಟಿಗೆ ಕೊಡಬೇಕು ಅನ್ನೋದು ಅವರು ಕೂಡ ಅದನ್ನು ನಿರ್ಧಾರ ಮಾಡಿ ಆಸ್ ಎ ಸ್ನೇಹಿತನಾಗಿ ಅಥವಾ ಸ್ನೇಹಿತೆಯಾಗಿ ನೀವು ನಿಮ್ಮ ಮಕ್ಕಳನ್ನು ಪರಿಗಣಿಸಿ ಅವರಿಗೆ ಈ ಎಲ್ಲ ವಿಚಾರಗಳನ್ನು ತಿಳಿಸಿಕೊಡ್ಬೇಕಾಗುತ್ತೆ. ಇಲ್ಲಿ ಲೈಂಗಿಕ ಶೋಷಣೆಗೆ ಒಳಪಟ್ಟಂಥ ಮಕ್ಕಳಲ್ಲಿ ಬೇರೆ ಬೇರೆ ಬದಲಾವಣೆಗಳಾಗುತ್ತೆ. ಇವಾಗ ಲೈಂಗಿಕ ಶಿಕ್ಷಣ ಅಂತ ಹೇಳಿದ್ರೆ ಅದರಲ್ಲಿ ಯಾವುದೇ ರೀತಿ ಮುಚ್ಚುಮರೆ ಇಲ್ಲ, ಆಯ್ತಾ? ಹಿಂದೆ ಒಂದು ಮಡಿವಂತಿಕೆ ಇತ್ತು, ಬಟ್ ಇವಾಗ ಅದು ಯಾವುದೂ ಇಲ್ಲ. ಸೊ ಮಕ್ಕಳಿಗೆ ಎಳವೆಯ ವಯಸ್ಸಿನಲ್ಲಿ ಅದೆಲ್ಲ ಕೊಡಬೇಕಾಗಿರೋದು ಅನಿವಾರ್ಯತೆ ಇದೆ. ಸೊ ಇಲ್ಲಿ ಮಕ್ಕಳು ಅಂತ ಹೇಳಿದ್ರೆ ಸೊ ಬರೀ ಹೆಣ್ಣು ಮಕ್ಕಳು ಗಂಡು ಮಕ್ಕಳು ಅಂತ ಇಲ್ಲಿ ಭೇದ ಭಾವ ಇಲ್ಲ. ಈಗ ಸರಿ ಸಮಾನವಾಗಿ ಇಬ್ಬರು ಕೂಡ ಶೋಷಣೆಗೆ ಒಳಪಡ್ತಾ ಇದ್ದಾರೆ. ಅದು ಗಂಡು ಮಕ್ಕಳು ಇರ್ಬೋದು ಅಥವಾ ಹೆಣ್ಣು ಮಕ್ಕಳು ಇರ್ಬೋದು. ಸೊ ಆ ರೀತಿ ಅದರಲ್ಲಿ ಯಾವುದೇ ರೀತಿಯ ಭೇದಗಳಿಲ್ಲ. ಸೊ ಇನ್ನು ಆ ಒಂದು ಲೈಂಗಿಕ ಕಿರುಕುಳಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಮಗು ಶೋಷಣೆಗೆ ಒಳಪಟ್ಟಿದೆ ಅಂತ ಹೇಳಿದ್ರೆ ಆ ಮಗುವಿನಲ್ಲಿ ಏನೆಲ್ಲ ಬದಲಾವಣೆ ಆಗ್ತದೆ ಅಂತ ಹೇಳಿ ಆ ಒಂದು ಇದರಲ್ಲಿ ಒಂದು ಸರ್ಕಾರದ ಒಂದು ಇದರಲ್ಲಿ ಹೇಳಿದ್ದಾರೆ. ಸೊ ಆ ಥರ ಬದಲಾವಣೆ ಆಗಿರೋದನ್ನು ಪೋಷಕರು ಗಮನಿಸಿದಾರಾ ಎನ್ನುವುದು ಕೂಡ ಇಲ್ಲಿ ಬಹಳ ಮುಖ್ಯ ಆಗುತ್ತೆ. ಅಂದರೆ ಸೊ ಶಾಲೆಯಲ್ಲಿ ಮಕ್ಕಳು ಯಾವ ಥರ ಲೈಂಗಿಕ ಕಿರುಕುಳಕ್ಕೆ ಒಳಪಡ್ತಾರೆ ಅಂತ ಹೇಳಿದರೆ ಸೊ ಮಕ್ಕಳನ್ನು ಸ್ಟಾಫ್ ರೂಮಿಗೆ ಒಬ್ಬರನ್ನೇ ಬರಲಿಕ್ಕೆ ಹೇಳುವಂಥದ್ದು ಇರ್ಬೋದು,
ಸೊ ಅವರನ್ನು ಗುಂಪಿನಿಂದ ಬೇರ್ಪಡಿಸಿ ಒಬ್ಬರನ್ನೇ ನಿಲ್ಲಿಸೋದಿರ್ಬೋದು, ಅವರನ್ನು ಶಾಲಾ ಅವಧಿ ಮುಗಿದ ನಂತರವೂ ತರಗತಿಗಳಲ್ಲಿ ಉಳಿಸಿಕೊಳ್ಳುವಂಥದ್ದಿರ್ಬೋದು, ಅವರನ್ನು ಹೊಗಳುವಂಥದ್ದಿರ್ಬೋದು. ಸೊ ಇದೆಲ್ಲ ಒಂದು ಲೈಂಗಿಕ ಶೋಷಣೆಯನ್ನು ಸೂಚಿಸುತ್ತೆ. ಸೊ ಇದೆಲ್ಲ ಆಗ್ತಾ ಇದೆ ಅಂತ ಹೇಳಿದ್ರೆ ಸೊ ಅದು ಆ ಮಗು ಅಲ್ಲಿ ಲೈಂಗಿಕ ಶೋಷಣೆಗೆ ಒಳಪಡ್ತಿದೆ ಅಂತ ಅದನ್ನು ಕನ್ಸಿಡರ್ ಮಾಡಬೇಕಾಗುತ್ತೆ. ಸೊ ಅದರ ನಂತರದ ಅವಧಿ ಅಂತ ಹೇಳಿದ್ರೆ ಆ ಮಗು ಲೈಂಗಿಕ ಶೋಷಣೆಗೆ ಒಳಪಟ್ಟ ನಂತರ ಆ ಮಗುವಿನಲ್ಲಿ ಏನು ಬದಲಾವಣೆ ಆಗ್ತದೆ ಅನ್ನೋದ್ರ ಬಗ್ಗೆ ಅದನ್ನು ಕೂಡ ವಿವರವಾಗಿ ಹೇಳಿದ್ದಾರೆ. ಅಂದರೆ ಮಗು ಮನೆಯಲ್ಲಿ ಒಬ್ಬಳೇ ಅಥವಾ ಒಬ್ಬನೇ ಇರುವಂಥದ್ದು, ಶಾಲೆಗೆ ಹೋಗಲಿಕ್ಕೆ ನಿರಾಕರಿಸುವುದು, ಶಾಲೆಯ ಶಿಕ್ಷಕರನ್ನು ನಿಂದಿಸುವುದು, ಸೊ ಶಾಲೆಯಿಂದ ಏನು ಒಬ್ಬಳೇ ಇರಲಿಕ್ಕೆ ಜಾಸ್ತಿ ಇಷ್ಟಪಡೋದು. ಸೊ ಇದೆಲ್ಲ ಬದಲಾವಣೆಗಳು ನಿಮ್ಮ ಮಕ್ಕಳಲ್ಲಿ ಕಂಡು ಬರ್ತಾ ಇದೆ ಅಂತ ಹೇಳಿದ್ರೆ ಅಲ್ಲಿ ಒಂದು ಏನೋ ಸಮಸ್ಯೆ ಆಗಿದೆ ಅಂತ ನೀವು ತಿಳ್ಕೋಬೇಕಾಗುತ್ತೆ. ಸೊ ಆ ಸಮಸ್ಯೆ ಆಗಿದೆ ಅಂತ ಸುಮ್ಮನೆ ನೀವು ಕೂತ್ರೆ ಅಲ್ಲಿ ಆ ಸಮಸ್ಯೆ ಮತ್ತಷ್ಟು ಬಿಗಡಾಯಿಸುತ್ತೆ. ಅದನ್ನು ಕೂಡಲೇ ನೀವು ಸಂಬಂಧಪಟ್ಟ ಶಾಲಾ ಮುಖ್ಯಸ್ಥರಿಗೆ ತಿಳಿಸಿ ಈ ರೀತಿಯ ಬದಲಾವಣೆಗಳು ನಮ್ಮ ಮಗುವಿನಲ್ಲಿ ಆಗ್ತಾ ಇದೆ, ಇದಕ್ಕೆ ಏನು ಕಾರಣ ಅಂತ ಅಲ್ಲಿ ಅವರಿಗೆ ಆ ಸಮಸ್ಯೆಗಳ ಬಗ್ಗೆ ದೂರಿಕೊಂಡಾಗ ಅಲ್ಲಿ ಅವರು ಸಮರ್ಪಕವಾಗಿ ಅದರ ಒಂದು ವಿಚಾರಣೆ ಮಾಡಿ ಏನಾಗಿದೆ ಅನ್ನೋದ್ರ ಬಗ್ಗೆ ಅಲ್ಲಿ ಸಮಸ್ಯೆಯನ್ನು ಇತ್ಯರ್ಥಪಡಿಸ್ಕೊಳ್ಳಿಕ್ಕೆ ಅವಕಾಶ ಇರುವಂಥದ್ದು. ಸೊ ಅದನ್ನು ನೀವು ಮುಖ್ಯವಾಗಿ ತಿಳ್ಕೋಬೇಕಾಗುತ್ತೆ. ಪೋಷಕರ ಜವಾಬ್ದಾರಿ ಬಹಳಷ್ಟು ಪ್ರಾಮುಖ್ಯತೆ ಪಡ್ಕೊಂಡು ಇರುತ್ತೆ. ಸೊ ನೀವು ಅದನ್ನು ಸೊ ಏನೋ ಏನಿಲ್ಲ ಸುಮ್ಮನೆ ಇದಾಗಿದೆ ಅಂತ ನೀವು ಅದನ್ನು ನಿಮ್ಮಷ್ಟಿಗೆ ನೀವು ತಿಳ್ಕೊಂಡು ಅದನ್ನು ಬಿಟ್ಬಿಟ್ರೆ ಅದು ಮತ್ತೆ ದೊಡ್ಡ ಸಮಸ್ಯೆಯಾಗಿ ಹೊರಹೊಮ್ಮುತ್ತದೆ. ಸೊ ಹಾಗಾಗಿ ಸೊ ಪೋಷಕರಾಗಿ ನಿಮ್ಮ ಜವಾಬ್ದಾರಿ ಕೂಡ ಬಹಳಷ್ಟಿದೆ. ಸೊ ಮಕ್ಕಳ ಪ್ರತಿಯೊಂದು ಆರೋಗ್ಯಗಳ ಬಗ್ಗೆ ಕೂಡ ನೀವು ತೀವ್ರವಾಗಿ ಅವರ ಚಲನವಲನಗಳನ್ನು ನಿಗಾವಹಿಸಿಕೊಂಡಿರಬೇಕಾಗುತ್ತೆ. ಸೊ ಇಲ್ಲಿ ಒಂದು ಪ್ರಶ್ನೆ ಇದೆ. ಸೊ ಮಕ್ಕಳು ಜಾಸ್ತಿಯಾಗಿ ಲೈಂಗಿಕ ಶೋಷಣೆಗೆ ಎಲ್ಲಿ ಒಳಪಡ್ತಿದ್ದಾರೆ ಅನ್ನೋದ್ರ ಬಗ್ಗೆ ನಿಮಗೆ ಒಂದು ಮಾಹಿತಿ ಇದೆಯಾ? ಗೊತ್ತಿದೆಯಾ? ಎಲ್ಲಿ ಮಕ್ಕಳು ಜಾಸ್ತಿ ಲೈಂಗಿಕತೆಗೆ ಒಳಪಡ್ತಾ ಇದ್ದಾರೆ, ಲೈಂಗಿಕ ಶೋಷಣೆಗೆ ಒಳಪಡ್ತಿದ್ದಾರೆ ಅನ್ನೋದ್ರ ಬಗ್ಗೆ ಯಾರಿಗಾದ್ರೂ ಐಡಿಯಾಸ್ ಇದೆಯಾ? ಇಲ್ಲ. ಸೊ ಹೆಚ್ಚಾಗಿ ಮಕ್ಕಳು ಲೈಂಗಿಕ ಶೋಷಣೆಗೆ ಒಳಪಡುವಂಥದ್ದು ನಿಮ್ಮ ಕುಟುಂಬಗಳಲ್ಲಿ. ಸೊ ಅದು ಬಿಟ್ಟರೆ ಏನು ಬಸ್ಸಿನಲ್ಲಿ ಹೋಗುವಂಥದ್ದು ಇರ್ಬೋದು, ರಿಕ್ಷಾದಲ್ಲಿ ಹೋಗುವಂಥದ್ದು ಇರ್ಬೋದು, ಈ ಥರ ಶಾಲೆಯಲ್ಲಿ ಅಧಿಕ ಅವಕಾಶ ಇದೆ. ಹೆಚ್ಚಾಗಿ ಸರ್ವೆ ಪ್ರಕಾರ ಮಕ್ಕಳು ಜಾಸ್ತಿ ಶೋಷಣೆಗೆ ಒಳಪಡ್ತಾ ಇರೋದು ಇವತ್ತಿನ ಒಂದು ಸಂದರ್ಭದಲ್ಲಿ ಅದು ತಮ್ಮ ಕುಟುಂಬಗಳಲ್ಲಿ. ಸೊ ಕುಟುಂಬಗಳಲ್ಲಿ ಯಾಕೆ ಆಗ್ತಾ ಇದೆ? ಸೊ ಕುಟುಂಬಗಳಲ್ಲಿ ಈ ಹಿಂದೆ ಇದ್ದಂತೆ ನಮ್ಮಲ್ಲಿ ಏನು ಸಹೋದರ ಸಂಬಂಧಗಳು ಅಥವಾ ಏನು ಸಂಬಂಧಗಳು ಇವಾಗ ಜಾಸ್ತಿ ಬಾಳಿಕೆ ಬರ್ತಾ ಇಲ್ಲ. ಸೊ ಮಕ್ಕಳು ಜಾಸ್ತಿ ಶೋಷಣೆಗೆ ಒಳಪಡುವಂಥದ್ದು ಚಿಕ್ಕಪ್ಪ ಮಾವ, ಸೊ ಈ ಥರ ಸಂಬಂಧಗಳಲ್ಲಿ ಜಾಸ್ತಿ ಒಳಪಡ್ತಾ ಇದ್ದಾರೆ. ಸೊ ಕುಟುಂಬಗಳ ಒಳಗಡೆ ಸೊ ನಮ್ಮಲ್ಲಿ ಒಂದು ಸಾಫ್ಟ್ ಕಾರ್ನರ್ ಇರುತ್ತೆ. ಮಕ್ಕಳು ಏನಾದರೂ ಒಂದು ಆದಾಗ ಒಂದು ಘಟನೆ ಅವಘಡ ಆದಾಗ ಮಕ್ಕಳು ನಮ್ಮಲ್ಲಿ ಬಂದು ಹೇಳ್ತಾರೆ. ಸೊ ಮಕ್ಕಳು ಬಂದು ನಮ್ಮಲ್ಲಿ ಹೇಳ್ಕೊಳ್ತಾರೆ. ಆದರೆ ನಮ್ಮಲ್ಲಿ ಒಂದು ಸಾಫ್ಟ್ ಕಾರ್ನರ್ ಇರುತ್ತೆ. ನಾವು ಇಲ್ಲ ಸುಮ್ಮನೆ ನೀವು ಆ ಥರ ತಿಳ್ಕೊಬೇಡ, ಆ ಥರ ಇಲ್ಲ. ಸೊ ಅಂತ ಮಕ್ಕಳನ್ನು ನಾವು ಬೆದರಿಸಿ ಅವರನ್ನು ಸುಮ್ಮನೆ ಕೂರಿಸಿ. ಆ್ಯಕ್ಚುಲ್ ಆಗಿ ಅದು ಆಗಿರುವಂಥದ್ದು ನಿಜ. ಮಕ್ಕಳು ಅದನ್ನು ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ ನಾವು ಅದರ ಬಗ್ಗೆ ಒಂದು 2 ಸರಿ ಅದನ್ನು ಕೂಲಂಕುಷವಾಗಿ ಪರಿಶೀಲಿಸಬೇಕು. ಪರಿಶೀಲಿಸಿದಾಗ ಮಾತ್ರ ನಮಗೆ ಅದು ಹೇಳಬೇಕಿರುತ್ತೆ. ಸೊ ಆ ನಿಟ್ಟಿನಲ್ಲಿ ಎಲ್ಲ ವಿಚಾರಗಳನ್ನು ಮತ್ತೆ ವ್ಯಕ್ತಪಡಿಸಿದರೆ ಇದೆಲ್ಲ ನಾವು ಹೇಳಿರುವಂಥದ್ದು ರಿಪೀಟೆಡ್ ವರ್ಷನ್. ಸೊ ನಿಮಗೆ ಸಂಬಂಧಪಟ್ಟ ಶಾಲೆಯಲ್ಲಿ ಇದರ ಬಗ್ಗೆ ಹೇಳ್ತಾನೆ ಇರ್ತಾರೆ. ಸೊ ಆದರೂ ಕೂಡ ನಮ್ಮಲ್ಲಿ ಆ ಒಂದು ವಿಚಾರಗಳ ಬಗ್ಗೆ ಗಂಭೀರತೆಯನ್ನು ನಾವು ಪಡ್ಕೊಳ್ಳೋದೇ ಇಲ್ಲ. ಶಾಲೆಯಲ್ಲಿ ಟೀಚರ್ಸ್ ಹೇಳ್ತಾರೆ, ನಾವು ಅದನ್ನು ಕೇಳಿರ್ತೇವೆ, ಮತ್ತೆ ಅದನ್ನು ಪಾಲನೆ ಮಾಡಲಿ ನಮಗೆ ಬಹಳಷ್ಟು ಸಮಸ್ಯೆಗಳಂದರೆ ನಾವು ಪಾಲನೆ ಮಾಡಲಿಕ್ಕೆ ಜಾಸ್ತಿ ಒತ್ತು ಕೊಡ್ತಾ ಇಲ್ಲ. ಸೊ ಹಾಗಾಗಿ ಸಮಸ್ಯೆಗಳು ಇಷ್ಟು ದೊಡ್ಡ ರೀತಿಯಲ್ಲಿ ಬರ್ತಾ ಇದೆ. ಸೊ ಇದಿಷ್ಟು ಸಮಗ್ರ ಶಿಕ್ಷಣ ಕರ್ನಾಟಕ ಯೋಜನೆ ಬಗ್ಗೆ. ಇದು ಸಾಮಾಜಿಕ ಪರಿಶೀಲನೆ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ, ಈ ಸಾಮಾಜಿಕ ಪರಿಶೀಲನಾ ಪ್ರಕ್ರಿಯೆಯನ್ನು ನಾವು ನಿರಂತರವಾಗಿ ಗ್ರಾಮ ಪಂಚಾಯತ್ ಮಟ್ಟದಲ್ಲಿ ಈಗಾಗಲೇ ಕೇಂದ್ರ ಸರ್ಕಾರದ ಎಲ್ಲ ಯೋಜನೆಗಳ ಸಾಮಾಜಿಕ ಪರಿಶೀಲನೆ
ನಡೆಸ್ತಾ ಬರ್ತಾ ಇದ್ದೀವಿ. ಸೊ ಇಲ್ಲಿ ನಾವು 3 ವಿಚಾರಗಳಿಗೆ ನಾವು ಬಹಳಷ್ಟು ಒತ್ತು ಕೊಡ್ತಿದ್ದೀವಿ. ಒಂದು ಪಾರದರ್ಶಕತೆ, ಉತ್ತರದಾಯಿತ್ವ ಮತ್ತು ಜನರ ಸಹಭಾಗಿತ್ವ. ಈ ಪಾರದರ್ಶಕತೆ ಅಂತ ಹೇಳಿದ್ರೆ ನೇರವಾಗಿ ವಸ್ತುನಿಷ್ಠ ವರದಿಗಳನ್ನು ತಯಾರಿಸಿ ಅದನ್ನು ಸಭೆಯಲ್ಲಿ ಇಡುವಂಥದ್ದು. ಇಲ್ಲಿ ಪೋಷಕರಾಗಿ ನೀವಿದ್ದೀರಾ ಈ ಸಭೆಯಲ್ಲಿ, ಗ್ರಾಮ ಪಂಚಾಯತ್ ಮಟ್ಟದಲ್ಲಿ ಗ್ರಾಮ ಸಭೆಗಳನ್ನು ಆಯೋಜನೆ ಮಾಡಿದಾಗ ಸಾರ್ವಜನಿಕರಲ್ಲಿ ಭಾಗವಹಿಸಿರ್ತಾರೆ. ಸೊ ಏನು ಆ ಯೋಜನೆಗಳ ಬಗ್ಗೆ ಏನು ಅನುಷ್ಠಾನ ಪ್ರಕ್ರಿಯೆಯಲ್ಲಿ ಲೋಪಗಳು ಸಹಜ. ಆಗ ಆಗಿರ್ತಕ್ಕಂತಹ ಒಂದು ಲೋಪಗಳನ್ನು ನೇರವಾಗಿ ಸಭೆಗಳಲ್ಲಿ ನಾವು ವರದಿ ಮಾಡುವಂಥ ಒಂದು ಪ್ರಕ್ರಿಯೆಯನ್ನು ಪಾರದರ್ಶಕತೆಗೆ ಗರಿಷ್ಠ ಒತ್ತು ಕೊಟ್ಟು ಮಾಡ್ತಾ ಬರ್ತಾ ಇದ್ದೀವಿ. ಇದರಲ್ಲಿ ಯಾವುದೇ ರೀತಿಯ ಒಂದು ಮುಚ್ಚುಮರೆ ಇಲ್ಲ. ಈಗ ಬಹುಶಃ ಶಾಲೆಗಳಿಗೆ ಈ ಒಂದು ಸೋಷಿಯಲ್ ಆಡಿಟ್ ಅನ್ನೋ ಪ್ರಕ್ರಿಯೆ ಹೊಸದಾಗಿ ಬಂದಿರುವಂಥದ್ದು. ಈ ಆಡಿಟ್ ಅನ್ನೋ ಪದಕ್ಕೆ ಬೇರೆ ಬೇರೆ ರೀತಿಯ ಪದಗಳಿವೆ, ಅರ್ಥಗಳಿವೆ. ಸೊ ಆಡಿಟ್ ಯಾವಾಗಲೂ 4 ಕೋಟಿ ಮಧ್ಯದಲ್ಲಿ ನಡೆಯುತ್ತೆ. ಆದರೆ ಸಾಮಾಜಿಕ ಪರಿಶೋಧನೆ ಇದಕ್ಕೆ ವಿಭಿನ್ನವಾಗಿ ನಾವು ನಿಮ್ಮಲ್ಲಿ ಒಬ್ಬರಾಗಿ ಬೆರೆತು, ಸಾಮಾಜಿಕವಾಗಿ ಬೆರೆತು ಎಲ್ಲ ವರದಿಗಳನ್ನು ಕಲೆ ಹಾಕುವಂಥ ಒಂದು ಪ್ರಯತ್ನ ಮಾಡ್ತಾ ಇದ್ದೀವಿ. ಅಲ್ಲಿ ಪಾರದರ್ಶಕತೆಗೆ ಗರಿಷ್ಠ ಒತ್ತು ಕೊಟ್ಟು ಇದನ್ನು ಯೋಜನೆಯನ್ನು ನಡೆಸ್ತಾ ಬರ್ತಾ ಇದ್ದೀವಿ. ಎರಡನೇದು ಉತ್ತರದಾಯಿತ್ವಕ್ಕೆ ಸಂಬಂಧಪಟ್ಟ ಹಾಗೆ ಶಾಲಾ ಹಂತದಲ್ಲಿ, ಶಾಲೆ ಪ್ರಾರಂಭ ಆಗಿಂದ ಹಿಡಿದು ಶಾಲೆ ಮುಗಿಯುವವರೆಗೆ ಅಲ್ಲಿ ಏನೇ ಸಮಸ್ಯೆಗಳು ಉದ್ಭವ ಆಯಿತು ಅಂತ ಹೇಳಿದ್ರು ಕೂಡ ಅದಕ್ಕೆ ಸಂಬಂಧಪಟ್ಟ ಮುಖ್ಯ ಶಿಕ್ಷಕರು ಅದರ ಒಂದು ಜವಾಬ್ದಾರಿಯನ್ನು ಹೊಂದಿರ್ತಾರೆ. ಅವರಿಗೆ ನಿಮ್ಮ ಸಮಸ್ಯೆಗಳನ್ನು ಹೇಳಿಕೊಂಡು ಸೊ ನೀವು ಆ ಸಮಸ್ಯೆಗಳನ್ನು ಇತ್ಯರ್ಥಪಡಿಸ್ಕೊಳ್ಳಿಕ್ಕೆ ಅವಕಾಶ ಇದೆ. ಇನ್ನು ಕೊನೆಯದಾಗಿ ಜನರ ಭಾಗವಹಿಸಿಕೆ, ಅಂದರೆ ಪೋಷಕರಾಗಿ ಇವತ್ತು ಆಗಮಿಸಿದ್ದೀರಾ. ಸೊ ನಿಮ್ಮ ಜವಾಬ್ದಾರಿ ಏನಿದೆ ಅದನ್ನು ನಾವು ಸ್ವಲ್ಪ ಮಟ್ಟಿಗೆ ಟಚ್ ಮಾಡಿ ಅದನ್ನು ಹೇಳಿದ್ದೇವೆ. ಆ ಸಂದರ್ಭಗಳಲ್ಲಿ ನಿಮ್ಮ ಜವಾಬ್ದಾರಿಯನ್ನು ನೀವು ಅರಿತುಕೊಂಡು ಅದನ್ನು ಸೂಕ್ತ ರೀತಿಯಲ್ಲಿ ನಿಭಾಯಿಸಿದಾಗ ಅದು ಒಳ್ಳೆಯ ರೀತಿಯಲ್ಲಿ ಪ್ರತಿಫಲನ ಆಗುತ್ತೆ. ಮತ್ತು ಯೋಜನೆಗಳು ಯಾವುದೇ ಒಂದು ಸರ್ಕಾರ ಅದನ್ನು ಜಾರಿಗೆ ತಂದರೆ ಅದು ಅಂತಿಮವಾಗಿ ಅನುಷ್ಠಾನ ಆಗಬೇಕು ಅಂತ ಹೇಳಿದರೆ ಅದು ತಳಮಟ್ಟದಲ್ಲಿ ಆಗುತ್ತೆ. ಈಗ ಶಾಲೆಗಳಿಗೆ ಸಂಬಂಧಪಟ್ಟಾಗೆ ಆ ಯೋಜನೆಗಳು ಶಾಲಾ ಹಂತದಲ್ಲಿ ಆಗುತ್ತೆ. ಆ ಶಾಲಾ ಹಂತದಲ್ಲಿ ಆದಾಗ ಅನುಷ್ಠಾನ ಮಾಡುವಾಗ ಲೋಪಗಳು ಸಹಜ ಅಲ್ಲಿ. ಆ ಲೋಪಗಳು ಬಂದಾಗ ಅದನ್ನು ತಪ್ಪಾಗ್ತಿದೆ ಇರುವುದನ್ನು ಅದನ್ನು ಮನದಟ್ಟಿ ಮಾಡಿಕೊಡ್ಬೇಕು ಅನುಷ್ಠಾನ ಇಲಾಖೆಗೆ. ಯಾರು ಅಂತ ಹೇಳಿದ್ರೆ ಪೋಷಕರಾಗಿ ನಿಮ್ಮ ಜವಾಬ್ದಾರಿ ಅದು. ಸೊ ನೀವು ಅಲ್ಲಿ ತಪ್ಪಾಗ್ತಿದೆ ಅಂತ ಹೇಳಿದಾಗ ಮುಂದೆ ಅನುಷ್ಠಾನ ಮಾಡುವವರೆಗೆ ಆ ಲೋಪಗಳನ್ನು ತಿದ್ದಿಕೊಂಡು ಮುಂದೆ ಅದನ್ನು ಸರಿಪಡಿಸ್ಕೊಂಡು ಹೋಗಲಿಕ್ಕೆ ಒಂದು ಕಾರಣ ಆಗುತ್ತೆ. ಅಲ್ಲಿ ಯಾವುದೇ ರೀತಿಯ ಲೋಪಗಳು ಆಗದಾಗೆ ಇಂದಿನ ಹಂತದಲ್ಲಿ ನಡೆದಾಗ ಆ ಯೋಜನೆಗಳು ಸಮರ್ಪಕವಾಗಿ ಎಲ್ಲರಿಗೂ ತಲುಪುವಂತಾಗುತ್ತೆ. ಆ ತಲುಪಬೇಕು ಅಂತ ಹೇಳಿದ್ರೆ, ಆ ಯೋಜನೆಗಳ ಸಮರ್ಪಕವಾಗಿ ಎಲ್ಲರಿಗೂ ತಲುಪಬೇಕು ಅಂತ ಹೇಳಿದ್ರೆ ಅದರಲ್ಲಿ ನಿಮ್ಮ ಪಾತ್ರ ಬಹಳಷ್ಟು ಮುಖ್ಯ ಆಗುತ್ತೆ. ಸೊ ಹಾಗಾಗಿ ಏನೇ ಆದರೂ ಕೂಡ ಇದು ಇಲ್ಲಿಯ ಸಭೆಗೆ ಸೀಮಿತವಾಗಿಲ್ಲ. ಎಲ್ಲಾದರೂ ಕೂಡ ನಿಮಗೆ ಸಭೆಗಳನ್ನು ಆಯೋಜನೆ ಮಾಡಿದಾಗ ಆ ಸಭೆ ಕರೆದಿರುವ ಉದ್ದೇಶ ಏನು, ನಮ್ಮ ಪಾತ್ರ ಏನು, ಸೊ ನಾವಲ್ಲಿ ಏನು ಮಾಡಬೇಕು, ಇದೆಲ್ಲವನ್ನು ನಿಮಗೆ ನೀವೇ ಪ್ರಶ್ನೆ ಮಾಡಿಕೊಂಡಾಗ ನಿಮ್ಮ ಅಲ್ಲಿ ಬರುವಂಥ ಉತ್ತರ ಏನಿರುತ್ತೆ ಅದು ನಿಜವಾದ ಒಂದು ನಿಮ್ಮ ಭಾಗೀದಾರಿಕೆಯನ್ನು ಸೂಚಿಸುತ್ತೆ. ಸೊ ಹಾಗಾಗಿ ಎಲ್ಲರ ಒಂದು ಭಾಗೀದಾರಿಕೆ ಏನನ್ನು ಸೂಚಿಸುತ್ತೆ ಅಂತ ಹೇಳಿದ್ರೆ ಅಂತಿಮವಾಗಿ ಒಂದು ಯೋಜನೆಯ ಯಶಸ್ಸನ್ನು ಸೂಚಿಸುತ್ತೆ. ಮುಂದೆ ಅದರಲ್ಲಿ ಏನಾದರೂ ಬದಲಾವಣೆಗಳನ್ನು ಮಾಡ್ಕೊಂಡು ಹೋಗಬೇಕು ಅಂತ ಹೇಳಿದ್ರೆ ಅದು ಕೂಡ ಆ ಯೋಜನೆಯಲ್ಲಿ ಪರಿಣಾಮಕಾರಿಯಾಗಿ ಮುಂದೆ ಅನುಷ್ಠಾನ ಮಾಡ್ಕೊಳ್ಳಿಕ್ಕೆ ಕಾರಣ ಆಗುತ್ತೆ. ಸೊ ಈ ಒಂದು ನಿಟ್ಟಿನಲ್ಲಿ ಈ 3 ಅಂಶಗಳು ಬಹಳಷ್ಟು ಪ್ರಾಮುಖ್ಯತೆಯನ್ನು ಪಡ್ಕೊಳ್ಳುತ್ತೆ. ಸೊ ಹಾಗಾಗಿ ಇವತ್ತು ಈ ಒಂದು ಸರ್ಕಾರಿ ಪುರ ಕಾಲೇಜಿನಲ್ಲಿ ನಾವು ಇವತ್ತು ಹೈಸ್ಕೂಲ್ ವಿಭಾಗದಲ್ಲಿ ಸಮಗ್ರ ಶಿಕ್ಷಣ ಕರ್ನಾಟಕ ಯೋಜನೆಯ ಒಂದು ಸಾಮಾಜಿಕ ಪರಿಶೋಧನಾ ಪೋಷಕರ ಸಭೆಯನ್ನು ಸೇರಿದ್ದೇವೆ. ಒಂದು ಸಭೆಯಲ್ಲಿ ಯೋಜನೆಯ ಬಗ್ಗೆ ಹಾಗೂ ಸಾಮಾಜಿಕ ಪರಿಶೋಧನಾ ಪ್ರಕ್ರಿಯೆಯ ಬಗ್ಗೆ ನನಗೆ ಪ್ರಾಸ್ತಾವಿಕವಾಗಿ ಮಾತುಗಳನ್ನು ಆಡಲಿಕ್ಕೆ ಎಲ್ಲ ಅವಕಾಶ ಮಾಡಿಕೊಟ್ಟಿದ್ದೀರಾ. ಸೊ ಮತ್ತೊಮ್ಮೆ ಎಲ್ಲರನ್ನು ಮಂಡಿಸುವ ಮೊದಲು ಈಗ ಏನು ವರದಿ ಮಂಡನೆ ಆಗುತ್ತೆ ಆ ವರದಿಗಳ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಸಲಹೆ ಸೂಚನೆಗಳನ್ನು ದಯವಿಟ್ಟು ಹಂಚಿಕೊಳ್ಳಿ ಅಂತ ಹೇಳ್ತಾ ಮತ್ತೊಮ್ಮೆ ನಿಮ್ಮೆಲ್ಲರನ್ನು ವಂದಿಸುತ್ತಾ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್. ಈ ಸಮಗ್ರ ಶಿಕ್ಷಣ ಕರ್ನಾಟಕ ಯೋಜನೆಯ ಈ ಸಾಮಾಜಿಕ ಪರಿಶೋಧನೆಯ ಬಗ್ಗೆ ಸಮಗ್ರವಾದ ವಿವರವನ್ನು ಕೊಟ್ಟವರು ಶ್ರೀ ಹರೀಶ್ ಡಿ ಅವರು. ಇನ್ನು ಮುಂದಕ್ಕೆ ಕಳೆದ 2 ದಿವಸಗಳಿಂದ ನಮ್ಮ ಶಾಲೆಯಲ್ಲಿ ಸಾಮಾಜಿಕ ಪರಿಶೋಧನೆ ನಡೀತಾ ಇದೆ. ಹಾಗೆ 3ನೇ ದಿವಸ ಇವತ್ತು. ಕಳೆದ ದಿವಸಗಳಲ್ಲಿ ನಡೆದಂತಹ ಒಂದು ವರದಿಯ ಮಂಡನೆಯನ್ನು ಮಾಡಿದ್ದಾರೆ ಇದರ ಸದಸ್ಯರಾದ ಶ್ರೀಮತಿ ಸುನೀತಾ ಇವರು. ವರದಿಯ ಸಾರಾಂಶ
ಹೆಚ್ಚಾಗಿದೆ. ಶಾಲೆಗೆ ಬರುವ ಮಾರ್ಗವು ಸುರಕ್ಷಿತವಾಗಿದೆ. ಮಕ್ಕಳನ್ನು ಅವರ ವಯಸ್ಸಿನ ಅನುಗುಣವಾಗಿ ಶಾಲೆಗಳಿಗೆ ದಾಖಲಾತಿ ಮಾಡಿಕೊಳ್ಳಲಾಗಿದೆ. ಮಕ್ಕಳನ್ನು ಸೂಕ್ತ ದಾಖಲೆಗಳಿಲ್ಲದ ಕಾರಣ ಶಾಲಾ ದಾಖಲಾತಿಯನ್ನು ನಿರಾಕರಿಸುವ ಪ್ರಕರಣ ಕಂಡುಬಂದಿಲ್ಲ. ಒಂದು ವಿದ್ಯಾರ್ಥಿಯು ತಡವಾಗಿ ಶಾಲೆಗೆ ದಾಖಲಾಗಿ ಪ್ರಸಾದ್ 8ನೇ ತರಗತಿಗೆ ಅವರಿಗೆ ವಿಶೇಷ ತರಬೇತಿಯನ್ನು ನೀಡಲಾಯಿತು. ಶಾಲೆಯ ದಾಖಲಾತಿ 2 ವಿದ್ಯಾರ್ಥಿಗಳು 8ನೇ ತರಗತಿಯಲ್ಲಿ ಪ್ರಸಾದ್ ಮತ್ತು 9ನೇ ತರಗತಿಯಲ್ಲಿ ಸಚಿನ್ ಎಂಬ ವಿದ್ಯಾರ್ಥಿಗಳು ಶಾಲೆಯಿಂದ ಹೊರಗುಳಿದಿರುತ್ತಾರೆ. ಮಕ್ಕಳಿಗೆ ತಾರತಮ್ಯ ಮತ್ತು ದೈಹಿಕ ಶಿಕ್ಷೆ, ಮಾನಸಿಕ ಕಿರುಕುಳ ಮತ್ತು ಲೈಂಗಿಕ ಕಿರುಕುಳ ನೀಡಲಾಗುತ್ತಿಲ್ಲ. ಶಾಲಾ ಅಪೇಕ್ಷಣೀಯ ಎಲ್ಲ ಮಕ್ಕಳಿಗೆ ವರ್ಗಾವಣೆಯ ಪ್ರಮಾಣ ಪತ್ರವನ್ನು ನೀಡಲಾಗಿದೆ. ವಿಶೇಷ ಅಗತ್ಯವುಳ್ಳ ಮಕ್ಕಳಾದ ಭವ್ಯಳಿಗೆ ವಿದ್ಯಾರ್ಥಿ ವೇತನವನ್ನು 1,800 ಮತ್ತು ಬೆಂಗಳೂರು ಮತ್ತು ಪ್ರಯಾಣ ಭತ್ಯೆಯನ್ನು 2,450 ನೀಡಲಾಗಿರುತ್ತದೆ. ಶಿಕ್ಷಕರಿಗೆ ಗಮನಿಸಿರು. ಸರ್ಕಾರಿ ಶಾಲೆಯಲ್ಲಿ 2023-24ನೇ ಶೈಕ್ಷಣಿಕ ಅವಧಿಯಲ್ಲಿ 10 ಶಿಕ್ಷಕರು ಕಾರ್ಯನಿರ್ವಹಿಸುತ್ತಿದ್ದರು. ಕಲಾ ಶಿಕ್ಷಣಕ್ಕೆ ಅರೆಕಾಲಿಕ ಬೋಧಕರನ್ನು ಪ್ರೌಢಶಾಲೆಯಲ್ಲಿ ನೇಮಕ ಮಾಡಲಾಗಿಲ್ಲ. ಆರೋಗ್ಯ ಮತ್ತು ದೈಹಿಕ ಶಿಕ್ಷಣಕ್ಕೆ ಅರೆಕಾಲಿಕ ಬೋಧಕರು ಪ್ರೌಢಶಾಲೆಯಲ್ಲಿ ನೇಮಕ ಮಾಡಲಾಗಿದೆ. ವೃತ್ತಿ ಶಿಕ್ಷಣಕ್ಕೆ ಅರೆಕಾಲಿಕ ಬೋಧಕರನ್ನು ಪ್ರೌಢಶಾಲೆಯಲ್ಲಿ ನೇಮಕ ಮಾಡಲಾಗಿರುವುದಿಲ್ಲ.
ಮಾಡಲಾಗಿದೆ. ರಾಷ್ಟ್ರೀಯ ವಿಪತ್ತು ನಿರ್ವಹಣಾ ಪ್ರಾಧಿಕಾರವು ಶಾಲಾ ಸುರಕ್ಷತೆ ಮತ್ತು ತುರ್ತು ಪರಿಸ್ಥಿತಿಯ ಸಿದ್ಧತೆಯ ಬಗ್ಗೆ ನೀಡಿರುವ ಮಾರ್ಗಸೂಚಿಗಳನ್ನು ಕಾರ್ಯಗತಗೊಳಿಸಲಾಗಿದೆ. ಶಾಲೆಯಲ್ಲಿ ಪೋಷಕರು ಶಾಲಾ ಸುರಕ್ಷತೆಗೆ ಸಂಬಂಧಿಸಿದಂತೆ ತಿಳಿಸಲು ಸಲಹಾ ಪೆಟ್ಟಿಗೆ ಮತ್ತು ಪ್ರಶ್ನಾ ಪೆಟ್ಟಿಗೆ ಗುರುತಿನ ಪೆಟ್ಟಿಗೆಯನ್ನು ಇದೆ. ಶಾಲಾ ಸುರಕ್ಷತಾ ಪ್ರತಿಜ್ಞೆಯನ್ನು ಶಾಲಾ ಕಚೇರಿಯಲ್ಲಿ ಪ್ರದರ್ಶಿಸಲಾಗಿದೆ. ವಿದ್ಯುತ್ ತಂತಿಗಳನ್ನು ಮತ್ತು ಕೇಬಲ್ಗಳನ್ನು ಸರಿಯಾದ ಅರ್ಥಿನೊಂದಿಗೆ ಇನ್ಸುಲೇಟ್ ಮಾಡಲಾಗಿದೆ. ಶಾಲೆಯಲ್ಲಿ ಅವಶ್ಯವಿರುವ ಔಷಧಿಗಳು ಮತ್ತು ಪ್ರಥಮ ಚಿಕಿತ್ಸೆ ಪೆಟ್ಟಿಗೆ ಹೊಂದಿರುವ ವೈದ್ಯಕೀಯ ಕೊಠಡಿ ಇದೆ. ಅವಶ್ಯವಿದ್ದಾಗ ಅರ್ಹತೆ ಹೊಂದಿರುವ ಸಲಹೆಗಾರರು ಶಾಲೆಗೆ ಬಂದು ಸಲಹೆಗಳನ್ನು ನೀಡಿರುತ್ತಾರೆ. ತುರ್ತು ವೈದ್ಯಕೀಯ ದೂರವಾಣಿ ಸಂಖ್ಯೆಗಳನ್ನು ಪ್ರದರ್ಶಿಸಲಾಗಿಲ್ಲ. ಕನಿಷ್ಠ ಒಬ್ಬ ಶಿಕ್ಷಕರು ವೃತ್ತಿಪರ ಮಾರ್ಗದರ್ಶನ ಮತ್ತು ಸಮಾಲೋಚನೆಯ ಕೌಶಲ್ಯಗಳನ್ನು ಪಡೆದಿರುತ್ತಾರೆ. 2023-24 ಸಾಲಿನ ಅನುದಾನದ ಮತ್ತು ಖರ್ಚಿನ ವಿವರ. 2023-24 ಸಾಲಿನಲ್ಲಿ SUSAFS ಅನುದಾನ 75,240, ಸ್ವರಕ್ಷಣಾ ಕೌಶಲ್ಯ ತರಬೇತಿ ಕರಾಟೆಗೆ 3,000, ಹದಿಹರೆಯದ ಹೆಣ್ಣು ಮಕ್ಕಳ ಆರೋಗ್ಯ ಶಿಕ್ಷಣಕ್ಕೆ 500, ಹೆಣ್ಣು ಮಕ್ಕಳ CWSN ಭವ್ಯಡಿಗೆ 1,800, CWSN ಸಾರಿಗೆ ಭತ್ಯೆ 2,450, ಶಾಲಾ ಅನುದಾನ 2ನೇ ಕಂತು 32,500, ಶಾಲಾ ಅನುದಾನ 1ನೇ ಕಂತು 13,750, 22-23 ಕಲಿಕಾ ಹಬ್ಬಕ್ಕೆ ಸಾಮಗ್ರಿ 10,000, ಸಾಲಿವಾರು ಮೊತ್ತ 5,000, NSQF ಕೊಠಡಿ ದುರಸ್ತಿ 5,000, ಒಟ್ಟು 1,54,240 ಅದರಲ್ಲಿ ಖರ್ಚು. SUSAFS ಅನುದಾನ 75,240, ಕರಾಟೆ ತರಬೇತಿ 3,000, ಆರೋಗ್ಯ ಮತ್ತು ಶಿಕ್ಷಣ ಗೌರವಧನ 500, ಹೆಣ್ಣು ಮಕ್ಕಳ CWSN ಭತ್ಯೆ 1,800, CWSN ಸಾರಿಗೆ ಭತ್ಯೆ 2,450, ಶಾಲಾ ಅನುದಾನ 2ನೇ ಕಂತು 35,500, ಶಾಲಾ ಅನುದಾನ 1ನೇ ಕಂತು 13,750, ಕಲಿಕಾ ಹಬ್ಬ ಸಾಮಗ್ರಿ ಖರೀದಿ 10,000, ಸಾಲಿವಾರು ಮೊತ್ತ 5,000, NSQF ಕೊಠಡಿ ದುರಸ್ತಿ 5,000, ಖರ್ಚು 1,54,240. ಉಳಿಕೆ ಯಾವುದಿಲ್ಲ. ಸಾಮಾಜಿಕ ಪರಿಶೋಧನೆಯಲ್ಲಿ ಕಂಡುಬಂದ ಪ್ರಮುಖ ಧನಾತ್ಮಕ ಅಂಶಗಳು. ಶಾಲೆಯಲ್ಲಿ ಶಿಕ್ಷಕರು ವಿದ್ಯಾರ್ಥಿಗಳಿಗೆ ಉತ್ತಮವಾಗಿ ಬೋಧನೆಯಲ್ಲಿ ತೊಡಗಿಸಿಕೊಳ್ಳುವರು. ಶಾಲೆಯಲ್ಲಿ ಶಿಸ್ತು ಮತ್ತು ಸ್ವಚ್ಛತೆಯಿಂದ ಕೂಡಿರುತ್ತದೆ. ಮಕ್ಕಳ ಪಾಲಕ ಪೋಷಕರು ಶಾಲೆಯ ಬಗ್ಗೆ ಉತ್ತಮ ರೀತಿಯಲ್ಲಿ ಸಲಹೆ ಸೂಚನೆಗಳನ್ನು ಮನೆ ಭೇಟಿ ಸಂದರ್ಭದಲ್ಲಿ ತಿಳಿಸಿರುತ್ತಾರೆ. ವಿದ್ಯಾರ್ಥಿಗಳು ವಿವಿಧ ಚಟುವಟಿಕೆಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಳ್ಳುವುದು ಉತ್ತಮ ಅಂಶಗಳು. ಸಾಮಾಜಿಕ ಪರಿಶೋಧನೆ, ಮನೆ ಭೇಟಿ ಇದೆಲ್ಲದರ ಬಗ್ಗೆ ಸಮಗ್ರವಾದ ವಿವರ ವರದಿಯನ್ನು ಶ್ರೀಮತಿ ಸುನೀತಾರವರು ನಮ್ಮ ಮುಂದಿಟ್ಟಿದ್ದಾರೆ. ಇದರ ಬಗ್ಗೆ ಏನಾದರೂ ಚರ್ಚೆ, ಪಾಲಕ ಪೋಷಕರು ಏನಾದರೂ ಚರ್ಚೆ ನಡೆಸಿದರೆ ಅದಕ್ಕೆ ಈಗ ಈ ಸಂದರ್ಭದಲ್ಲಿ ಅವಕಾಶ ಇದೆ. ಏನಾದರೂ ಕೇಳಿದ್ರೆ ಪ್ರಶ್ನೆ ಚರ್ಚೆ ಇದೆ, ದಯವಿಟ್ಟು ನೀವು ಈ ಸಂದರ್ಭದಲ್ಲಿ ಚರ್ಚೆಯನ್ನು ನಡೆಸಬೇಕು ಅಂತ ವಿನಂತಿಸಿಕೊಳ್ತೇನೆ. ಎಲ್ಲ ಕಡೆ ಪ್ರೈವೇಟ್ ಬಸ್ ನಾವು ಯಾಕಂದ್ರೆ ಈಗ ಒಂದು 5-6 ಮಂದಿಗೆ ವಾಪಸ್ ಸ್ಕೂಲಿಗೆ ಗೌರ್ಮೆಂಟ್ಗೆ ಬರ್ತೀರ ಅಂತ ಕೇಳಿದಿಲ್ಲ. ಎಲ್ಲ ಬಸ್ಸೇ ಚಂದ ಉಂಟು ಹೈಸ್ಕೂಲಿಗೆ. ಆದರೆ ನಮಗೆ ಒಂದು ಬಸ್ಸಿನ ಸಮಸ್ಯೆ, ಹೋಗುವುದು ಬರುವುದು ಅಂತೇಳಿ ಸಮಸ್ಯೆ ಅಂತ ಇದ್ದಾರೆ ಸರ್. ಅದಕ್ಕೆ ನೀವು ಆದಷ್ಟು ಬೇಗ ನಮಗೆ ಮತ್ತೆ ಸರ್ ಮತ್ತೆ ಇನ್ಸು ಬಸ್ ಅವರ ಹಣ ಕೊಟ್ಟು ಅಂದರೆ ಅವರಿಗೆ ಮೊದಲು ಕೊಟ್ಟಿದ್ದು ಮತ್ತೆ
ಕಾಂಪೌಂಡ್ ಎರಡು ಶಿಕ್ಷಕ. ಕೂತ್ಕೊಳ್ಳಿ. ಮತ್ತೆ ನಾವು ಶಾಲೆಯಿಂದ ಒಂದು ರಿಕ್ವೆಸ್ಟ್ ಕೊಡ್ಬೋದು ಅಷ್ಟೇ ಬಿಟ್ಟರೆ, ಮತ್ತೆ ಅದು ಅವರಿಗೆ ಬಿಟ್ಟದ್ದು ಸರ್ಕಾರಕ್ಕೆ ಸಂಬಂಧಪಟ್ಟದ್ದು. ನಾವು ಶಾಲೆಯಿಂದ ಸಾರಿಗೆ ವ್ಯವಸ್ಥೆ ಮಾಡಿಸ್ಕೊಳ್ಲಿಕ್ಕೆ ಆಗ್ತದೆ, ರಿಕ್ವೆಸ್ಟ್ ಕೊಡ್ಬೋದು, ಒಂದು ಹಣವನ್ನು ಕೊಡ್ಬೋದು ಸಾರಿಗೆ ಡಿಪಾರ್ಟ್ಮೆಂಟಿಗೆ. ಮತ್ತು ಶಿಕ್ಷಕರ ಬಗ್ಗೆ ಕೂಡ ಹಾಗೆ, ಅದು ಸರ್ಕಾರ ಏನು ಹೇಳ್ತಂದರೆ ಗೆಸ್ಟ್ ಟೀಚರನ್ನು ಅಪಾಯಿಂಟ್ ಮಾಡ್ತದೆ. ಅದಕ್ಕೆ ಇದರ ಯಾವ ಸಬ್ಜೆಕ್ಟ್ ಇಲ್ಲ ಅದರ ಬಗ್ಗೆ ಗೆಸ್ಟ್ ಟೀಚರ್ ಕೊಡ್ತಾರೆ. ಸಾಮಾಜಿಕ ಪರಿಶೋಧನೆ ಪಾಲಕರ ಸಭೆಗೆ ಆಗಮಿಸಿ ನಮಗೆ ಸೂಕ್ತವಾದ ಮಾಹಿತಿಯನ್ನು ನೀಡಿದಂತ ಶ್ರೀ ಹರೀಶ್ ಜಿ ವ್ಯವಸ್ಥಾಪಕರು, ಸಾಮಾಜಿಕ ಪರಿಶೋಧನೆ ಮೂಡಬಿದಿರೆ ತಾಲೂಕು, ಇವರಿಗೆ ನಮ್ಮ ಸಂಸ್ಥೆಯ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು. ಹಾಗೆಯೇ 3 ದಿನಗಳ ಕಾಲ ನಮ್ಮ ಶಾಲೆಯಲ್ಲಿ ಪರಿಶೋಧಕರಾಗಿ ಆಗಮಿಸಿದಂತಹ ಶ್ರೀಮತಿ ಸುನೀತಾ ಹಾಗೂ ಕುಮಾರಿ ದೀಕ್ಷಾ, ಇವರಿಗೆ ನಮ್ಮ ಸಂಸ್ಥೆಯ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು. ಹಾಗೆಯೇ ಈ ಒಂದು ಪಾಲಕರ ಸಭೆಯಲ್ಲಿ ಆಸೀನರಾಗಿರುವಂತಹ ನಮ್ಮ STMCಯ ಸರ್ವ ಸದಸ್ಯರಿಗೂ ತುಂಬ ಹೃದಯದ ಧನ್ಯವಾದಗಳು. ಹಾಗೆಯೇ ಈ ಸಭೆಯನ್ನು ಚಂದಗಾಣಿಸಿಕೊಟ್ಟಂತಹ ನಮ್ಮ ಎಲ್ಲ ಪೋಷಕರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಸಮರ್ಪಿಸುತ್ತಾ ಈ ಕಾರ್ಯಕ್ರಮ